ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 5 ಶ್ಲೋಕ ನಂಬರ್ 1. ಸೂತವಾಚ ಅತಾತಂ ಸುಖಮಾಸೀನ ಉಪಾಸಿನಂ ಬೃಚ್ಛ ಸರ್ವಃ ದೇವರ್ಷಿ ವಿಪರ್ಷಿಸಂ ವೀಣಾಪಾಣಿ ಸ್ಮಯನ್ ಇವ ಸೂತವಾಚ ಅತತಂ ಸುಖಮಾನಿ ಅಸೀನಾ ಉಪಾಸೀನಂ ಬೃಹತ್ಶ್ರವಃ ದೇವರ್ಷಿ ಪ್ರಹ ವಿಪರ್ಷಿನಂ ವೀಣಾಪಾಣಿ ಸ್ವಯಂ ನಿವ. ಸೂತ ಉವಾಚ ಅತತಂ ಸುಖಮಾಸೀನ ಉಪಾಸೀನಂ ಬೃಹತ್ಶ್ರವಃ ದೇವರ್ಷಿ ಪ್ರಾಹ ವಿಪ್ರಶೀಂ ವೀಣಾಪಾಣಿ ಸ್ವಯಂ ನಿವ. ಸೂತರು ವಾಚ ನುಡಿದರು ಆದ್ದರಿಂದ ಅವರನ್ನು ಸುಖಂ ಆಸೀನ ಉಪಾಸೀನರಾಗಿ ಬಳಿಯಲ್ಲಿ ಕುಳಿತಿರುವ ಬಹಳ ಗೌರವಾನ್ವಿತರಾದ ದೇವಋಷಿಯು ಹೇಳಿದರು. ಬ್ರಾಹ್ಮಣರಲ್ಲಿ ವಿಷಯವೆನ್ನಿಸಿದವರಿಗೆ ವೀಣಾಪಾಣಿ ಕೈಯಲ್ಲಿ ವೀಣೆಯನ್ನು ಹಿಡಿದಿರುವ ಅನುವಾದ ಭಾರತ ಕೊಟ್ಟವರು ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜಯ. ಸೂತಮುನಿಗಳು ಹೇಳಿದರು ಹೀಗೆ: ದೇವ ಋಷಿಗಳಾದ ನಾರದರು ಸುಖಾಸೀನರಾಗಿ ಮಂದಹಾಸನ ಬೀರದ ಋಷಿಗಳಾದ ವ್ಯಾಸರನ್ನು ಸಂಬೋಧಿಸಿದರು. ನಾರದರು ಮಹರ್ಷಿ ವೇದವ್ಯಾಸರನ್ನು ಮತ್ತು ಅವರ ಖಿನ್ನತೆಯ ಕಾರಣವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಆದ್ದರಿಂದಲೇ ಅವರ ಮುಖದಲ್ಲಿ ನಗು ತುಳುಕುತ್ತಿತ್ತು. ಭಕ್ತಿ ಸೇವಾ ವಿಜ್ಞಾನವನ್ನು ಸಮರ್ಪಕವಾಗಿ ನಿರೂಪಿಸಲು ಆಗದಿದ್ದುದು ವ್ಯಾಸರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಕೊರತೆ ನಾರದರಿಗೆ ತಿಳಿಯಿತು. ವ್ಯಾಸರ ಆಗಿನ ರೀತಿ ಅದನ್ನು ಇನ್ನಷ್ಟು ದೃಢಪಡಿಸಿತು. ನಾರದ ವಾಚ ಪರಾಶರ್ಯ ಮಹಾಭಾಗ ಭಾವತಃ ಖಚಿದಾತ್ಮನಃ ಪರಿತುಷ್ಯತಿ ಶರೀರ ಆತ್ಮಮಾನಸ ಏವ ನಾರದ ವಾಚ ಪರಿತುಷ್ಯತಿ ಶರೀರ ಆತ್ಮಮಾನಸ ಏವ ನಾರದ ಉವಾಚ ಪಾರಾಶರ್ಯ ಮಹಾಭಾಗ ಭವತಃ ಕಚ್ಚಿದಾತ್ಮನಃ ಪರಿತುಷ್ಯತಿ ಶಾರೀರ ಆತ್ಮಮಾನಸ ಏವ ನಾರದರು ಉವಾಚ ಹೇಳಿದರು. ಪರಾಶರ್ಯ ಪರಾಶರ ಪುತ್ರನೇ, ಮಹಾಭಾಗ್ಯಶಾಲಿಯು ನಿನ್ನ ಕಚ್ಚಿತ್ ಇರುವುದಾದರೆ ಆತ್ಮ ಸಾಕ್ಷಾತ್ಕಾರದಿಂದ ತೃಪ್ತಿ ನೀಡುವುದೇ ಶರೀರದೊಂದಿಗೆ ಆತ್ಮ ತಾನು ಮನಸ್ಸಿನೊಂದಿಗೆ ಖಂಡಿತವಾಗಿ ಮತ್ತು ಅನುವಾದ. ಪರಾಶರ ಪುತ್ರನಾದ
ವೇದವ್ಯಾಸರು ಕೇಳಿದರು. ದೇಹವನ್ನು ಅಥವಾ ಮನಸ್ಸನ್ನು ಆತ್ಮಸಾಕ್ಷಾತ್ಕಾರದಿಂದ ವಸ್ತುಗಳೆಂದು ಗುರುತಿಸಿಕೊಳ್ಳುವುದರಿಂದ ನಿಮಗೆ ತೃಪ್ತಿ ಉಂಟಾಗುತ್ತದೆಯೇ? ವೇದವ್ಯಾಸರ ಅಸಮಾಧಾನಕ್ಕೆ ಕಾರಣವೇನು ಎಂಬ ಬಗ್ಗೆ ಇದು ನಾರದರ ಹಾಡಿದ ಸೂಚ್ಯವಾದ ಮಾತಾಗಿತ್ತು. ವೇದವ್ಯಾಸರು ಪರಾಶರ ಮಹರ್ಷಿಗಳ ಪುತ್ರ. ಹಿರಿಯ ವಂಶದಲ್ಲಿ ಜನಿಸಿದ ಭಾಗ್ಯ ಅವರದಾಗಿತ್ತು. ನೀನು ಓದಮ್ಮ. ಅಟೆಂಡ್ ಮಾಡಿ. ಆ ಹಿರಿಯ ವಂಶದಲ್ಲಿ ಜನಿಸಿದ ಭಾಗ್ಯ ಅವರದಾಗಿತ್ತು. ಹಾಗಿರುವಾಗ ಖಿನ್ನರಾಗಲು ಅವರಿಗೆ ಯಾವ ಕಾರಣವೂ ಇರಲಿಲ್ಲ. ಶ್ರೇಷ್ಠ ತಂದೆಯ ಶ್ರೇಷ್ಠ ಪುತ್ರರಾದ ಅವರು ಆತ್ಮವನ್ನು ದೇಹದ ಜೊತೆ ಅಥವಾ ಮನಸ್ಸಿನ ಜೊತೆ ಸಮೀಕರಿಸಬಾರದಾಗಿತ್ತು. ಜ್ಞಾನಿಗಳಲ್ಲದ ಸಾಮಾನ್ಯ ಜನರು ಆತ್ಮವನ್ನು ದೇಹ ಮತ್ತು ಮನಸ್ಸಿನ ಜೊತೆ ಸಮೀಕರಿಸಿಕೊಳ್ಳುತ್ತಾರೆ. ಆದರೆ ವೇದವ್ಯಾಸರು ಹಾಗೆ ಮಾಡಬಾರದಾಗಿತ್ತು. ದೇಹ ಮನಸ್ಸುಗಳಿಗೆ ಅತೀತವಾದ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಇಲ್ಲದ ಪಕ್ಷಕ್ಕೆ ಯಾವ ವ್ಯಕ್ತಿಯೂ ಸಂತುಷ್ಟ ಸ್ವಭಾವದವರಾಗಿ ಇರಲು ಸಾಧ್ಯವಿಲ್ಲ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೆ ಮಹಾದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವರ್ಥ ಪರಿಭ್ರಮಿತಂ ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೆ ಮಹಾದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಭ್ರಮಿತಂ. ವರ್ಡ್ ಬೈ ವರ್ಡ್. ಜಿಜ್ಞಾಸಿತಂ ಸಂಪೂರ್ಣವಾಗಿ ಶೋಧನೆಗೊಳಗಾಗಿದೆ. ಸುಸಂಪನ್ನಂ ಅತ್ಯಂತ ಕೌಶಲ ಪೂರ್ಣವಾಗಿದೆ. ಆದರೂ ಸಹ ನಿನ್ನ ಮಹತ್ ಶ್ರೇಷ್ಠವು ಮತ್ತು ಅದ್ಭುತವು ಕೃತವಾನ್ ರಚಿಸಿದ್ದೀಯ ಭಾರತಂ ಮಹಾಭಾರತವನ್ನು ಯಾತ್ವಂ ನೀನು ಮಾಡಿರುವುದು ಸರ್ವಾರ್ಥ ಎಲ್ಲ ಕ್ರಮಗಳನ್ನು ಒಳಗೊಂಡಿರುವುದಾಗಿದೆ. ಪರಿಭ್ರಮಿತಂ ವಿಷಾದವಾಗಿ ವಿವರಿಸಲ್ಪಟ್ಟಿದೆ. ಅನುವಾದ. ನಿಮ್ಮ ಜಿಜ್ಞಾಸೆ ಪರಿಪೂರ್ಣವಾಗಿದ್ದು ಅಧ್ಯಾಯವನ್ನು ಪೂರ್ತಿಯಾಗಿ ನೆರವೇರಿದೆ. ನೀವು ಶ್ರೇಷ್ಠವೂ ಅದ್ಭುತವೂ ಆದ ಮಹಾಭಾರತ ಗ್ರಂಥವನ್ನು ರಚಿಸಿದಲ್ಲಿ ಅದರಲ್ಲಿ ವೇದ ಸಂಬಂಧವಾದ ಎಲ್ಲ ಸಂದರ್ಭಗಳನ್ನು ವಿಶೇಷವಾಗಿ ವಿವರಿಸಿದ್ದೀರಿ. ಆ ಬಗ್ಗೆ ಯಾವ ಸಂದೇಶವೂ ಇಲ್ಲ. ವೇದರಾಸರ ಖಿನ್ನತೆಗೆ ಕಾರಣವಾದದ್ದು ಖಂಡಿತವಾಗಿಯೂ ಜ್ಞಾನದ ಅಭಾವವಿಲ್ಲ. ಒಬ್ಬ ಜ್ಞಾನಾರ್ಥಿಯಾಗಿ ಅವರು ವೇದ ಸಾಹಿತ್ಯ ಸಾಂಗವಾದ ಅಧ್ಯಯನ ನಡೆಸಿದರು. ಅದರ ಫಲವಾಗಿ ಸಕಲ ವೇದಾರ್ಥ ಸಹಿತವಾದ ಮಹಾಭಾರತ ಖಚಿತವಾಯಿತು. ಜಿಜ್ಞಾಸಿತಂ ಆದಿತಂ ಚ ಬ್ರಹ್ಮ ಜಿಜ್ಞಾಸಿತಂ ಆದಿತಂ ಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸಿ ಆತ್ಮಾನಾಂ ಅಕೃತಾರ್ಥ ಇವ ಪ್ರಭೋ. ಜಿಜ್ಞಾಸಿತಂ ಆದಿತಂ ಚ ಆತ್ಮಾ ಯತತ್ ಸನಾತನಂ ಬ್ರಹ್ಮ ಯತ್ತತ್ ಸನಾತನಂ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸಿ ಆತ್ಮಾನಾಂ ಕೃತಾರ್ಥ ಇವ ಪ್ರಭೋ. ಅಕೃತಾರ್ಥ ಇವ ಪ್ರಭೋ. ಜಿಜ್ಞಾಸಿತಂ ಸಂಪೂರ್ಣವಾಗಿ ಸಮಾಲೋಚಿಸಲಾಗಿದೆ. ಆದಿತಂ
ತಿಳಿದಿದ್ದಾಗಿದೆ. ತಿಳಿದಿದ್ದಾಗಿದೆ. ಚ ಚ ಮತ್ತು ಮತ್ತು ಬ್ರಹ್ಮ ಬ್ರಹ್ಮ ಪರಾತ್ಪರವನ್ನು ಪರಾಕ್ರಮವನ್ನು ಯತ್ ಯಾವ ಯಾವ ತತ್ ತತ್ ಆ ಆ ಸನಾತನಂ ಸನಾತನಂ ಶಾಶ್ವತವಾದ ಶಾಶ್ವತವಾದ ತಥಾಪಿ ತಥಾಪಿ ಆದರೂ ಸಹ ಸಹ ಶೋಚಿಸಿ ಶೋಚಿಸಿ ಶೋಕಿಸಿದ್ದೀಯ ಶೋಚಿಸಿದ್ದೀಯ ಆತ್ಮನ್ ಆತ್ಮನ ತನ್ನನ್ನು ಕುರಿತು ತನ್ನನ್ನು ಕುರಿತು ಅಕೃತ ಅಕೃತ ಅರ್ಥ ಅಕೃತಾರ್ಥಃ ಇವ ಇವ ಏನನ್ನು ಏನನ್ನು ಮಾಡದಿರುವನಂತೆ ಮಾಡದಿರುವಂತೆ ಪ್ರಭು ಪ್ರಭುವೇ ಪ್ರಭುವೇ ಅನುವಾದ. ಪ್ರಿಯ ಸ್ವಾಮಿಯೇ ಪ್ರಿಯ ಸ್ವಾಮಿ ನೀವು ನಿರಾಕಾರ ನಿರಾಕಾರ ಬ್ರಹ್ಮನು ಮತ್ತು ಆದ್ದರಿಂದ ನಿಷ್ಠನ್ನವಾದ ನಿಶ್ಚಿತವಾದ ಯಜ್ಞವನ್ನು ಜ್ಞಾನವನ್ನು ಕುರಿತು ಸಂಗ್ರಮವಾದ ವಿವರಣೆಯನ್ನು ನೀಡಿದಿರಿ. ಹಾಗಿದ್ದರೂ ನನ್ನನ್ನು ನಾನು ಏನೇನು ಮಾಡಿಲ್ಲ ಎಂಬುವಂತೆ ಚಿನ್ನರಾಗಿರುವುದಕ್ಕೆ ಚಿನ್ನದ ಭಾವಾರ್ಥ. ಶ್ರೀ ವೇದವ್ಯಾಸರು ರಚಿಸಿರುವ ವೇದಾಂತ ಸೂತ್ರ ಮತ್ತು ಬ್ರಹ್ಮಸೂತ್ರಗಳು ನಿರಾಕಾರ ಬ್ರಹ್ಮವನ್ನು ಕುರಿತು ಮಾಡಿದ ಪರಿಪೂರ್ಣ ವಿವೇಚನೆಯಾಗಿದೆ. ಇಡೀ ಜಗತ್ತಿನಲ್ಲಿ ಅದು ಅತ್ಯಂತ ಉನ್ನತ ಪದಾರ್ಥನಿಷ್ಠ ವಿವರಣೆಯನ್ನು ಎಣಿಸಿಕೊಂಡಿದೆ. ಅದು ಒಳಗೊಂಡಿರುವ ವಿಷಯ ತಾತ್ವಿಕವಾಗಿದ್ದು ಅದನ್ನು ಪ್ರತಿಪಾದಿಸಲು ಬಳಸಿದ ವಿಧಾನಗಳು ವಿದ್ಯುತ್ತಪೂರ್ಣವಾಗಿದೆ. ಹೀಗಿರುವ ವ್ಯಾಸರ ದೈವಿಕ ವಿಷಯಕವಾದ ವಿದ್ವತ್ತಿನ ಬಗ್ಗೆ ಸಂದೇಹವರ ಸಾಧ್ಯವೇ ಇಲ್ಲ. ಅಂದ ಮೇಲೆ ಅವರು ಯಾಕಾಗಿ ಶೋಕಿಸಬೇಕು? ವ್ಯಾಸವಾಚ ಅಸ್ತ ಏವಾಮಿ ಸರ್ವಮಿದಂ ತ್ವಯೋಕ್ತಂ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮಾ ಪರಿತುಷ್ಯತೆ ಮೇ ತನ್ಮೂಲಂ ಅವ್ಯಕ್ತಂ ಅಗದಬೋಧಂ ಪ್ರಚ್ಛಾಮಹೇತ್ವಾತ್ಮ ಭವಾತ್ಮಭೂತಂ ಪ್ರಚ್ಛಾಮೇಹಾತ್ವಾತ್ಮ ಭವಾತ್ಮಭೂತಂ ಭವಾತ್ಮಭೂತಂ. ಶ್ಲೋಕ 5. ಅಸ್ತೈವಾಮೇ ಸರ್ವ ವ್ಯಾಸ ವಾಚ ಇಲ್ವಾ ನಿಂದ್ರಲ್ಲಿ ಇಲ್ವಾ ಇಲ್ಲ ವ್ಯಾಸವಾಚ ಇಲ್ಲ. ಇದರಲ್ಲಿದೆ ವ್ಯಾಸವಾಚ. ಅದು ಅಷ್ಟೇನಾಯ್ತು ಅದು ಹಳೇದು. ವ್ಯಾಸವಾಚ ಅಸ್ತೇವಾಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲ ವ್ಯಕ್ತಮಾಗಾದ ಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ ಅಸ್ತಾವಾಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಾಗಾದ ಬೋಧಂ ಪೃಚ್ಛಾಮಹೇ ತ್ವಾತ್ಮ ಭವಾತ್ಮಭೂತಂ. ವ್ಯಾಸರು ವಾಚ ಅದರಲ್ಲ ಆಯ್ತಾ, ವರ್ಡ್ ಬೈ ವರ್ಡ್ ಆಯ್ತಾ ವ್ಯಾಸ ಅಂತ. ಇದೆ ಅಸ್ತಿ ಖಂಡಿತವಾಗಿ ನನ್ನ ಸರ್ವಂ ಎಲ್ಲವೂ ಈ ನಿಮ್ಮಿಂದ ಉಕ್ತಂ ಹೇಳಲಾದದು. ತಥಾಪಿ ಆದರೂ ಸಹ ಆತ್ಮ ನಾನು ಪರಿಶುದ್ಧತೆ ಸಮಾಧಾನಗೊಂಡವನು. ನನಗೆ ಯಾವುದರ ಮೂಲವು ಅವ್ಯಕ್ತಂ ಸ್ಪಷ್ಟವಾಗಿ ತಿಳಿದಿಲ್ಲ. ಅಗಾಧ ಬೋಧಂ ಬೇರೆ ಇಲ್ಲದ ಜ್ಞಾನವನ್ನು ಹೊಂದಿದ. ಪೃಚ್ಛಾಮಹೇ ಕೇಳುತ್ತಿದ್ದೇನೆ. ತಮ್ಮನ್ನು ಆತ್ಮಭವ ಸ್ವಯಂ ಜಾತ ಆತ್ಮಭೂತಂ ಸಂತಾನವಾದ.
ವೇದವ್ಯಾಸರು ಹೇಳಿದರು, ನೀವು ನನ್ನ ಬಗ್ಗೆ ಹೇಳಿದ್ದೆಲ್ಲ ಸಂಪೂರ್ಣವಾಗಿ ಸರಿ. ಹಾಗಿದ್ದು ನನಗೆ ಅಸಮಾಧಾನ ದೊರೆತಿಲ್ಲ. ನನ್ನ ಈ ಅಸಮಾಧಾನದ ಮೂಲ ಕಾರಣ ಯಾವುದೆಂಬ ಬಗ್ಗೆ ನಿಮ್ಮನ್ನೇ ಕೇಳುತ್ತಿದ್ದೇನೆ. ಏಕೆಂದರೆ ನೀವು ಲೌಕಿಕ ತಂದೆ ತಾಯಿಗಳ ಮಗನಾಗಿರದೆ ಸ್ವಯಂಭೂ ಎನಿಸಿಕೊಂಡ ಬ್ರಹ್ಮನ ಮಗನಾಗಿದ್ದೀರಿ, ಅಪರಿಮಿತ ಜ್ಞಾನಿಗಳಾಗಿದ್ದೀರಿ. ಭಾವಾರ್ಥ: ಈ ಭೌತಿಕ ಪ್ರಪಂಚದಲ್ಲಿರುವ ಪ್ರತಿ ವ್ಯಕ್ತಿಯೂ ತನ್ನ ದೇಹ ಅಥವಾ ಮನಸ್ಸನ್ನೇ ಆತ್ಮವೆಂದು ಭಾವಿಸಿರುತ್ತಾನೆ. ಆದ್ದರಿಂದ ಈ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿಯಾಗಿರುವ ಜ್ಞಾನವೆಲ್ಲವೂ ದೇಹ ಅಥವಾ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿದೆ. ಇದೇ ಎಲ್ಲ ನಿರಾಶೆಯ ಮೂಲ ಕಾರಣ. ಲೌಕಿಕ ವಿಷಯಗಳಲ್ಲಿ ಬಹಳ ಪಂಡಿತನಾದವನಿಗೆ ಸಹ ಇದು ಸುಲಭವಾಗಿ ತಿಳಿಯುವುದಿಲ್ಲ. ಆದ್ದರಿಂದ ಎಲ್ಲ ಶೋಕಗಳ ಮೂಲ ಕಾರಣವನ್ನು ಪರಿಹರಿಸಿಕೊಳ್ಳಬೇಕಾದರೆ ನಾರದರಂತಹ ಮಹಾ ವ್ಯಕ್ತಿಯ ಬಳಿ ಹೋಗುವುದೇ ಒಳ್ಳೆಯದು. ನಾರದರ ಬಳಿಗೆ ಹೇಗೆ ಹೋಗಬೇಕು ಎನ್ನುವುದನ್ನು ಕೆಳಗೆ ವಿವರಿಸಲಾಗಿದೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅಧ್ಯಾಯ 5, ನಾರದರು ಯಾವ ಥರ ಉಪದೇಶ ಮಾಡಿದ್ರು ವ್ಯಾಸದೇವರಿಗೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾರದಾಸ್ ಇನ್ಸ್ಟ್ರಕ್ಷನ್ಸ್ ಆನ್ ಶ್ರೀಮದ್ ಭಾಗವತಂ ಬಗ್ಗೆ ಯಾವ ಥರವಾದ ಉಪದೇಶಗಳು ಮಾಡಿದ್ರು ವ್ಯಾಸದೇವರಿಗೆ ಅನ್ನೋದನ್ನು ಇದರಲ್ಲಿ ವಿವರಣವಾಗಿ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನು. ಸೊ ಸೂತವಾಚ ಇದು ಅವರು ನೈಮಿಷಾರಣ್ಯದಲ್ಲಿ ಸೌನಕ ಋಷಿ ಮುನಿವರುಗಳು ಕೇಳಿದ ಪ್ರಶ್ನೆಗೆ ಸೂತ ಗೋಸ್ವಾಮಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಮೊದಲು 6 ಉತ್ತರ ಕೇಳಿದರು. 6 ಉತ್ತರಗೆ 3ನೇ ಅಧ್ಯಾಯ 2-3 ಅಧ್ಯಾಯದಲ್ಲಿ ಅವ್ರಿಗೆ ಉತ್ತರ ಕೊಟ್ಟರು. ಮತ್ತು 4ನೇ ಅಧ್ಯಾಯದಲ್ಲಿ ಸ್ವಲ್ಪ ಉತ್ತರ ಕೊಟ್ಟು ಮತ್ತೆ ಇನ್ನೂ ಬೇರೆ ಪ್ರಶ್ನೆಗಳೆಲ್ಲ ಕೇಳಿದರು. 6 ಪ್ರಶ್ನೆ ಬಿಟ್ಟು ಬೇರೆ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದಾರೆ. ಸೊ ಅವ್ರ ಪ್ರಶ್ನೆಗಳು ಕೇಳಿದ್ದಕ್ಕೆ ನಮಗೇನಾಯ್ತು ಅಂದರೆ, ಈಗ ಭಾಗವತ ಓದುವಂಥ ನಮ್ಗೆ ಒಂದು ಅವಕಾಶ ಸಿಕ್ತು. ಈಗ ವ್ಯಾಸದೇವರು ಮಾಡಿದ್ದ ಈ ಒಂದು ಸಣ್ಣ ತಪ್ಪಿಗೆ ನಮಗೆ ನಾರದರಿಂದ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇದೆ, ನಾರದರಿಂದ ನಮಗೆ ಉಪದೇಶ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ವೇದಗಳಲ್ಲಿ ಏನು ತಪ್ಪು ಪಡೆದ್ರು ಅದೇ ಹೇಳ್ತೀನಿ ಈಗ. ಸೊ ವೇದಗಳಲ್ಲಿ ಪ್ರಶ್ನೆ ಕೇಳೋದು ಉತ್ತರ ಕೊಡೋದು, ಪ್ರಶ್ನೆ ಕೇಳೋದು ಉತ್ತರ ಕೊಡೋದು. ಪ್ರತಿಯೊಂದು ಶಾಸ್ತ್ರದಲ್ಲಿ ಪ್ರತಿಯೊಂದು ವೇದಗಳಲ್ಲಿ ಇದೇ ಥರನೇ ಇರುತ್ತೆ ಯಾವಾಗಲೂ. ಭಗವದ್ಗೀತಾನಲ್ಲಿ ಪ್ರಶ್ನೆ ಯಾರು ಕೇಳಿದ್ರು? ಭಗವದ್ಗೀತಾ ಅರ್ಜುನ ಕೇಳಿದ್ರು, ಉತ್ತರ ಕೊಟ್ಟಿದ್ದು ಕೃಷ್ಣ ಉತ್ತರ ಕೊಟ್ಟರು. ರಾಮಾಯಣದಲ್ಲಿ ಅದೇ ಥರನೇ ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಟರು. ಇವರು ರತ್ನಾಕರ್ ವಾಲ್ಮೀಕಿ ಬಂದು ಬ್ರಹ್ಮನ ಕೇಳಿದ್ರು, ಯಾರು ಉತ್ತಮವಾದ ಪುರುಷ, ಆ ಪುರುಷ ಹೇಗಿರ್ತಾನೆ ಅಂತ ಕೇಳುವಾಗ ಬ್ರಹ್ಮ ಹೇಳಿದರು, ಈ ಒಂದು ಮಹಾಪುರುಷ ಬಂದು ಈ ಥರ ಇರ್ತಾರೆ, ಅವ್ರಿಗೆ ಈ ಗುಣಗಳೆಲ್ಲ ಇರುತ್ತೆ, ಅವರು ಏಕಪತ್ನಿ ವ್ರತನ ಅವರು ಆಚರಣೆ ಮಾಡ್ತಾರೆ, ಮತ್ತು ಅವರು ರಾಜ್ಯ ಪರಿಪಾಲನಾ ಯಾವ ಥರ ನಿಯತ್ತಾಗಿ ಒಂದು ನಿಯಮವಾಗಿ ಪ್ರಜೆಗಳಿಗೆ ಸೌಕರ್ಯವಾಗಿ, ಪ್ರಜೆಗಳಿಗೆ ಆಧ್ಯಾತ್ಮಿಕವಾದ ಒಂದು ಚಿಂತನೆ ಮತ್ತು ಭಕ್ತಿ ಸೇವೆಯನ್ನು ದಾರಿದೀಪ ತೋರಿಸೋದಕ್ಕೆ ಅವರು ಸರಿಯಾಗಿ ಒಂದು ಉದಾಹರಣೆಯಾಗಿರ್ತಾರೆ ಅಂತ ಇದೆಲ್ಲ ಹೇಳ್ಕೊಂಡು ಬರ್ತಾಯಿದ್ರು. 9ರಿಂದ 12 ಕ್ವಾಲಿಟೀಸ್ ಏನೋ ರಾಮರ ಬಗ್ಗೆ ಹೇಳ್ತಾರೆ ಅವರು ರಾಮಾಯಣದಲ್ಲಿ. ನೀವು ಆ ಪರಿಚಯದಲ್ಲಿ ಓದಿದ್ರೆ ಬ್ರಹ್ಮ ಬಂದು ವಾಲ್ಮೀಕಿಗೆ ಹೇಳ್ತಾರೆ, ಈ ಥರ ಒಂದು ಮಹಾಪುರುಷ ಬಂದು ಅವತಾರ ತಗೋತಾರೆ, ಅವ್ರಿಗೆ ಈ ಗುಣಗಳೆಲ್ಲ ಅವ್ರಿಗೆ ಇರುತ್ತೆ. ಆವಾಗ ವಾಲ್ಮೀಕಿ ಪ್ರಶ್ನೆ ಕೇಳ್ತಾರೆ, ಎಲ್ಲಿರ್ತಾರೆ ಅವರು, ಅವ್ನು ಹೇಗೆ ನೋಡೋದು ಅಂತ ಕೇಳುವಾಗ ಬ್ರಹ್ಮ ಹೇಳ್ತಾರೆ ಅವ್ರಿಗೆ,
ಈ ಥರ ಪ್ರತಿಯೊಂದು ನಾವು ರಾಮಾಯಣ ಮಹಾಭಾರತ ಮತ್ತು ಭಾಗವತಮು ಭಗವದ್ಗೀತಾ ಉಪನಿಷತ್ತು ಎಲ್ಲದರಲ್ಲಿ ಅಷ್ಟೇ. ಇವಾಗ ನೀವು ಏಕಾದಶಿ ಫಾಲೋ ಮಾಡೋದ್ರಲ್ಲಿ ಅಷ್ಟೇ, ಏಕಾದಶಿನಲ್ಲಿ ಅಷ್ಟೇ ಯುಧಿಷ್ಠಿರ ಮಹಾರಾಜ ಉತ್ತರ ಪ್ರಶ್ನೆ ಕೇಳ್ತಾರೆ, ಕೃಷ್ಣ ಉತ್ತರ ಕೊಡ್ತಾರೆ. ಪ್ರತಿಯೊಂದು ಏಕಾದಶಿಗೂ ಅವರು ಉತ್ತರಕ್ಕೆ ಪ್ರಶ್ನೆ ಕೇಳ್ತಾರೆ, ಇವರು ಉತ್ತರ ಕೊಡ್ತಾ ಇರ್ತಾರೆ. ಸೊ ಈ ಥರ ನಾವು ಭಾಗವತಂ ಫುಲ್ಲು ಸಂಪೂರ್ಣವಾಗಿ ಎಲ್ಲ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಪ್ರಶ್ನೆ ಉತ್ತರ. ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಕೇಳ್ತಾ ಇದ್ದಾರೆ ಪ್ರಶ್ನೆ, ಯಾರಿಗೆ? ಸುಖಮುನಿಗಳಿಗೆ. ಸುಖಮುನಿ ಉತ್ತರ ಕೊಡ್ತಾ ಇದ್ದಾರೆ. ಅದಾದಮೇಲೆ ಎರಡನೇ ಸಲ ಭಾಗವತಂ ಉಪದೇಶ ಮಾಡಿದ್ದು ಸೂತ ಗೋಸ್ವಾಮಿ, ಯಾರಿಗೆ? ಸೌನಕ ಋಷಿಮುನಿಯವರಿಗೆ. ಆ ಸೌನಕ ಋಷಿಮುನಿಗಳು ಸೌನಕ ಋಷಿ ಮತ್ತು ಅವರ ಕೊಲು, ಅವರ ತಂಡದವರು ಅವರು ಪ್ರಶ್ನೆ ಕೇಳ್ತಾರೆ. ಸೂತ ಗೋಸ್ವಾಮಿ ಅದಕ್ಕೆ ಉತ್ತರ ಹೇಳ್ಕೊಂಡು ಬರ್ತಾ ಇರ್ತಾರೆ. ಸೊ ಇಲ್ಲಿ ಅದೇ ವ್ಯಾಸದೇವರು ಏನು ಮಾಡಿದ್ರು, ಮಹಾಭಾರತನ ರಚನೆ ಮಾಡಿದ್ರು. ಮಹಾಭಾರತ ರಚನೆ ಮಾಡಿದ್ಮೇಲೆ ಅದರಲ್ಲಿ ಅವ್ರು ಏನು ತಪ್ಪು ಮಾಡಿದ್ರು ಅಂದರೆ, ಮಹಾಭಾರತ ರಚನೆ ಮಾಡಿದ್ಮೇಲೆ ಎಲ್ಲ ಮುಗಿದಾದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಟ್ರು. ಏನಪ್ಪ ನಾನು ಈ ಥರ ಬರೆದ್ಬಿಟ್ನಲ್ಲ, ಈ ಥರ ರಚನೆ ಮಾಡಿದ್ಬಿಟ್ನಲ್ಲ, ನನಗೆ ಸಂತೋಷ ಇಲ್ಲ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಯಾರಿಗಾದ್ರೂ ಏನಾದರೂ ಒಬ್ಬರು ನಾವು ಲೆಟ್ರ್ ಬರೆಯೋದಾದ್ರಿ, ಏನಾದರೂ ಗ್ರಂಥ ಬರೆಯೋದಾಗಲಿ, ಏನಾದರೂ ಕವಿತ್ವ ಬರೆಯೋದಾಗಲಿ, ಏನಾದರೂ ನಾವು ಓದ್ತೀರಿ ಅದನ್ನು ಮತ್ತೆ ರಿವೈಸ್ ಮಾಡಿಕೊಂಡು ಚೆಕ್ ಮಾಡ್ತೀರಿ ಏನಾದರೂ ತಪ್ಪಿದೆಯಾ ಅಂತ. ಅದು ಮಾಡುವಾಗ ಏನಾದರೂ ತಪ್ಪೇನೇನಿದ್ರೆ ನಮ್ಗೆ ಸಂತೋಷ ಆಗ್ತಾ ಇದ್ರೆ ನಾವೇನು ಮಾಡ್ತೀರಿ, ಕೆಲವರೆಲ್ಲ ಆಳದು ಬಿಸಾಕ್ಬಿಡ್ತಾರೆ, ಆಳದ್ಬಿಟ್ಟು ಬೇರೆ ಹೊಸ್ದಾಗಿ ಬರೀತಾರೆ. ಅದ್ರ ಮೇಲೆ ವ್ಯಸನ ಬಂದ್ಬಿಡ್ತೆ, ನಾನು ಹಿಂಗೆ ಈ ಥರ ಮಾತಾಡ್ಬಿಟ್ನೆ, ಈ ಥರ ನಾನು ಹೇಳ್ಬಿಟ್ನೆ, ಈ ಥರ ನಾನು ಬರೆದ್ಬಿಟ್ನೆ, ತಪ್ಪಾಗಿ ಬರೆದ್ಬಿಟ್ನೆ ಅಂತ ವ್ಯಸನ ಇರುವಾಗ ಯಾರಾದರೂ ಒಬ್ರು ಬರ್ತಾರೆ, ಫ್ರೆಂಡ್ಸು ಯಾರಾದರೂ ಒಬ್ರು ಬರ್ತಾರೆ, ಏನೋ ನಿನಗೆ ಆ ಸಮಯದಲ್ಲಿ ಕರೆಕ್ಟಾಗಿ ಯಾಕೋ ನೀನು ಒಂಥರ ಐತಿ ಅಂದರೆ, ನೋಡಿ ಈ ಥರ ನಾನು ಒಂದು ಪ್ರೆಸೆಂಟೇಷನ್ ಮಾಡಿದೆ, ನನಗೇನು ಇಷ್ಟ ಆಗಲಿಲ್ಲ, ನೀನು ಸ್ವಲ್ಪ ಓದಿ ಹೇಳ್ತೀಯಾ, ಏನಾದರೂ ಕರೆಕ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ಅವ್ನಿಗೆ ಆ ಅರ್ಹತೆ ಇದ್ದರೆ ಅಂಥವ್ರನ್ನೇ ಕೇಳೋದವ್ರು, ಬೇರೆಯವ್ರಿಗೆ ಕೇಳೋಲ್ಲ. ಅವ್ನು ಹೋದ್ಬಿಟ್ಟಿದೆ, ನೋಡಿ ಈ ತಪ್ಪು ಮಾಡಿದ್ದೆ ನೀನು ಅಂತ ಹೇಳ್ತಾನೆ. ಅದೇ ಥರ ಇಲ್ಲಿ ವ್ಯಾಸದೇವರು ಮಹಾಭಾರತ ಬರೆದ ಮೇಲೆ ಅವ್ರಿಗೆ ಒಂಥರ ವ್ಯಸನೆ ಬಂದ್ಬಿಡ್ತು. ಏನು ಈ ಥರ ನಾನು ಇದು ಮಹಾಭಾರತ ಬರೆದು ನನಗೆ ಸಂತೋಷ ಇಲ್ವಲ್ಲ, ಇವಾಗ ಏನಾದರೂ ಒಂದು ನಾವು ಸಾಧನೆ ಮಾಡಿದ್ರೆ ನಮಗೊಂದು ಸಂತೋಷ ಇರಬೇಕಲ್ಲ. ಆ ಸಂತೋಷದಲ್ಲಿ ನಮಗೆ ತುಂಬ ತೃಪ್ತಿ ಆಗುತ್ತೆ. ಈ ಒಂದು ದೊಡ್ಡ ಹಬ್ಬ ಮಾಡಿದೆ, ಒಂದು ದೊಡ್ಡ ಉತ್ಸವ ಮಾಡಿದೆ, ಇದರಲ್ಲಿ ಎಷ್ಟೋ ಜನ ಬಂದರು, ನನಗೆ ನನ್ನ ಬೆನ್ನು ತಟ್ಟಿದ್ರು, ಒಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಖುಷಿ ಆಯಿತು, ನನಗೆ ಸಂತೋಷ ಆಯಿತು ಅಂತ. ಇವಾಗ 100,000 ಜನಕ್ಕೆ ನಾವು ಊಟ ಹಾಕ್ಬಿಟ್ರೆ ಹೆಂಗಿರುತ್ತೆ, ಪ್ರಸಾದ ಕೊಟ್ಟರೆ ಹೆಂಗಿರುತ್ತೆ ನಮಗೆ ಎಷ್ಟೋ ಸಂತೋಷ. ಆ ಪ್ರಸಾದ ಸರಿಯಾಗಿ ಟೈಮ್ ಕರೆಕ್ಟಾಗಿ ಕೊಡ್ದಿರ ಎಲ್ಲ ವಾಪಸ್ ಹೋಗ್ಬಿಟ್ರೆ ನಮ್ಗೆ ಹೆಂಗಿರುತ್ತೆ, ತುಂಬ ಬೇಜಾರಾಗುತ್ತೆ. ಅದೇ ಥರನೇ ಇಲ್ಲಿ ಏನಾದರೂ ಒಂದು ಕವಿತ್ವನೋ ಒಂದು ಗ್ರಂಥನೋ ಬರೆದ ಮೇಲೆ ಅದರಲ್ಲಿ ಸಂತೃಪ್ತಿ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ದುಃಖ ಬಂದ್ಬಿಡುತ್ತೆ. ಸೊ ಅವರು ದುಃಖದಲ್ಲಿರುವಾಗ ಅವರ ಸರಸ್ವತಿ ನದಿ ತೀರದಲ್ಲಿ ಇವರು ನಾರದ ಮುನಿ ಬರ್ತಾರೆ. ಸೊ ನಾರದ ಮುನಿ ಬಂದಮೇಲೆ ಅವರು ಯಾವ ಥರ ಅವ್ರನ್ನ ಸ್ವೀಕಾರ ಮಾಡ್ತಾರೆ ಅಂದರೆ, ಯಾವ ಥರ ಅತಿಥಿ ಸತ್ಕಾರ ಮಾಡ್ತಾರೆ ಅಂದರೆ, ಅದು ಹಿಂದಿನ ಅಧ್ಯಾಯದಲ್ಲಿ ನಾವು ಹೋದ್ರಿ ಆ ಶ್ಲೋಕದಲ್ಲಿ. ಬ್ರಹ್ಮ ಮತ್ತು ಶಿವ ಬಂದರೆ ಆ ಅವ್ರು ಬಂದರೆ ಯಾವ ಥರ ನಾವು ಅವ್ರನ್ನ ಸತ್ಕಾರ ಮಾಡ್ತೀರೋ ಆ ಥರ ನಾರದ ಮುನಿನ ಸತ್ಕಾರ ಮಾಡೋದಂತೆ. ಯಾಕಂದರೆ ನಾರದ ಮುನಿಗಳು ಒಂದು ಯಾರ ಮಗ ಅಂದರೆ ಬ್ರಹ್ಮನ ಮಗ ಬ್ರಹ್ಮರ್ಷಿ. ಸೊ ಬ್ರಹ್ಮ ಯಾರು ಅಂದರೆ ಸ್ವಯಂಭು. ಅವರು ಇನ್ನೊಂದು ಹೆಸರು ಬ್ರಹ್ಮಗೆ ಸ್ವಯಂಭು ಅಂತ. ಸ್ವಯಂಭು ಅಂದರೆ ತಾನಾಗಿ ಬಂದಿರೋದು, ತಂದೆ ತಾಯಿಯಿಂದ ಬಂದು ತಂದೆ ತಾಯಿ ಸಂಬಂಧದಿಂದ ಬಂದಿರೋದಲ್ಲ ಅವರು. ಸ್ವಯಂಭು, ನಾರದ, ಕಪಿಲ ಅಂತ ಇದ್ರಲ್ಲಿ ಬರುತ್ತೆ. 12 ಮಹಾಜನಗಳಲ್ಲಿ ಇವರೊಬ್ರು ಮಹಾಜನರು. ಸೊ ಸ್ವ ಅಂದರೆ ಸ್ವಂತ. ಇವಾಗ ಕ್ಷೇತ್ರಗಳಿದೆ, ಸ್ವಯಂ ಭಕ್ತ ಕ್ಷೇತ್ರ ಅಂತಿದೆ, ಸ್ವಯಂ ಭಕ್ತ ಕ್ಷೇತ್ರ. ಆಮೇಲೆ ಇದು ಏನದು ಕ್ಷೇತ್ರಗಳಲ್ಲಿ 2-3 ಕ್ಷೇತ್ರ ಬರುತ್ತೆ. ಸ್ವಯಂ ಭಕ್ತ ಕ್ಷೇತ್ರ ಅಂದರೆ ಶ್ರೀರಂಗಂ ಸ್ವಯಂ ಭಕ್ತ ಕ್ಷೇತ್ರ, ತಿರುಪತಿ ಸ್ವಯಂ ಭಕ್ತ ಕ್ಷೇತ್ರ. ಈ ಥರ ತಾನಾಗಿ ಉದ್ಭವವಾಗಿ ಬಂದಿರೋದು ಭಗವಂತನೇ, ಅದನ್ನು ಸ್ವಯಂ ಭಕ್ತ ಕ್ಷೇತ್ರ ಅಂತ. ಅದೇ ಥರನೇ ಬ್ರಹ್ಮ, ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ಬರು ಪಕ್ಕದಲ್ಲೇ ಇದ್ದಾರೆ, ಆದರೆ ಏನು ಸಂಬಂಧ ಇಲ್ದಿರೇನೆ ಅವರು ಉದ್ಭವವಾಗಿ ಬಂದಿರೋದು. ಭಗವಂತನ ನಾಭಿಯಿಂದ ಆ ಪದ್ಮಹಾಸನದಲ್ಲಿ ಕುತ್ಕೊಂಡು ಅದರಲ್ಲಿ ಕುತ್ಕೊಂಡು ಅವ್ರು ಬಂದಿರೋದು. ಅದಕ್ಕೆ ಅವ್ರಿಗೆ ಕಮಲ ಹಾಸನ ಅಂತ ಹೆಸರು. ನಾರದ ಅಲ್ಲ, ಬ್ರಹ್ಮನಿಗೆ ಅಂತ ಬ್ರಹ್ಮನ ಪುತ್ರ ಇವರು ಅಂತ ದೊಡ್ಡ ಮಹಾತ್ಮ ಮಗ ನಾರದ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಬ್ರಹ್ಮನಿಗೆ ಯಾವ ತರವಾದ ಒಂದು ಸಕಲ ಗೌರವ ಮರ್ಯಾದೆ ನೀಡ್ತೀರೋ ಅದೇ ಗೌರವ ಮರ್ಯಾದೆ ಇವರು ನಾರದ ಮುನಿಗೆ ಇವರು ವ್ಯಾಸದೇವರು ಕೊಟ್ಟರು, ತಲುಪಿದ್ರು. ಅದಕ್ಕೆ ಅಲ್ಲಿ ಇದಕ್ಕೆ ಹೇಳ್ತಾ ಇದ್ದಾರೆ, ವ್ಯಾಸದೇವ್ರನ್ನ ಅವ್ರಿಗೆ ಒಂದು ಇದು ಹಾಸನ ಹಾಕಿ ಅವರು ಹಾಸೀನರಾದ್ರ ಅದ್ರ ಮೇಲೆ ಕೂತ್ಕೊಂಡು ಅವ್ರಿಗೆ ಯಾವಾಗಲೂ ನಮ್ಮ ಇದರಲ್ಲಿ ಏನಂದರೆ ಶಾಸ್ತ್ರದಲ್ಲಿ ಒಬ್ಬರು ಮಹನೀಯರು ಬಂದರೆ, ಗೌರವವಾದ ಮಹನೀಯರು ಬಂದರೆ, ಇಲ್ಲಾಂದರೆ ಸನ್ಯಾಸಿಗಳು ಬಂದರೆ, ದೊಡ್ಡ ಸಂತ ಪುರುಷರಾದರೂ ಬಂದರೆ ಮಹಾರಾಜ ಅಂತ ಹೇಳ್ತೀವಿ ನಾವು. ಅವ್ರನ್ನ ಒಂದು ಹಾಸನ ಹಾಕ್ಬಿಟ್ಟು ಅವ್ರು ಕೂರಿಸ್ಬಿಟ್ಟು
ಅವ್ರಿಗೆ ನಾವು ಪಾದಶ ಇದು ಅಭಿಷೇಕ ಮಾಡ್ತೀವಿ, ಪಾದಾಭಿಷೇಕ. ಅವರ ಕಾಳು ನಾವು ತೊಳೆದು ಆ ಒಂದು ಮಹಾ ನೀರನ್ನ ನಾವು ತಲೆ ಮೇಲೆ ಈ ಥರ ಪ್ರೋತ್ಸಾಹ ಮಾಡ್ಕೊತೀವಿ. ಸೊ ಈ ಥರ ಅವ್ರು ಬಂದ ತಕ್ಷಣ ಅದೆಲ್ಲ ಮಾಡಿ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆ ಸ್ವೀಕಾರ ಮಾಡಿ ಅವ್ರ ಹತ್ರ ಅವ್ರನ್ನ ನೋಡಿದ ತಕ್ಷಣ ನಾರದ ಮುನಿಗೆ ಗೊತ್ತಾಗ್ಬಿಡುತ್ತೆ. ಒಂದು ನಿಜವಾದ ಗುರುಗೆ ಶಿಷ್ಯರು ಏನಾದರೂ ತಪ್ಪು ಮಾಡಿದರೆ, ಅವ್ರ ಮುಖದಲ್ಲಿ ಏನಾದರೂ ದುಃಖ ಇದ್ದರೆ ಅವರು ಟಕ್ ಅಂತ ಕಂಡಿಡ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡ್ತಾರೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಸಮಸ್ಯೆ ಆಗಿದೆ ಅಂತ ತಕ್ಷಣ ಬಂದು ಹೇಳ್ಬಿಡ್ತಾರೆ. ಅದು ಹೇಳಿದ ತಕ್ಷಣ ಏನೋ ನಿನ್ನ ಮುಖದಲ್ಲಿ ಅಷ್ಟೊಂದು ಸಂತೋಷ ಕಾಣ್ತಾ ಇಲ್ಲ, ಏನೋ ನೀನು ಯಾವಾಗಲೂ ಇದ್ದಂಗೆ ಇಲ್ಲ, ನೀನು ಒಂಥರ ಏನೋ ನಿನಗೆ ಏನೋ ಅಸಂತೃಪ್ತಿ ಇದೆ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ, ಅಸಂತೃಪ್ತಿ ಕಾಣ್ತಾ ಇದೆ, ನಿನಗೆ ನೀನೇನೋ ಮಾಡಿದ್ಯಾ ಅದರಲ್ಲಿ ತೃಪ್ತಿ ಇಲ್ಲ ನಿನಗೆ ಅಂತ ವ್ಯಾಸದೇವರು ನಾರದ ಮುನಿ ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತಾರೆ. ವ್ಯಾಸದೇವ ವಾಸ್ ಡ್ಯೂ ಟು ಇನ್ಸಫಿಷಿಯನ್ಸಿ ಇನ್ ಪ್ರೆಸೆಂಟಿಂಗ್ ದಿ ಸೈನ್ಸ್ ಆಫ್ ಡಿವೋಷನ್ ಸರ್ವಿಸ್. ಯಾಕೆ ಅಂದರೆ ಅವರು ಭಕ್ತಿ ಸೇವದ ವಿಜ್ಞಾನವನ್ನು ಸರಿಯಾಗಿ ಅವರು ರಚನೆ ಮಾಡಿಲ್ಲ. ಯಾವುದರಲ್ಲಿ? ಮಹಾಭಾರತದಲ್ಲಿ ಏನು ಮಾಡಿದ್ರು ಅಂದರೆ, ಆ್ಯಸ್ ಹಿ ವಿಲ್ ಎಕ್ಸ್ಪ್ಲೈನ್ ಗ್ರ್ಯಾಜುವಲಿ. ಸೊ ನಾರದ ನ್ಯೂ ದಿ ಡಿಫೆಕ್ಟ್ ಆ್ಯಂಡ್ ಇಟ್ ವಾಸ್ ಕನ್ಫರ್ಮ್ಡ್ ಬೈ ದ ಪೊಸಿಷನ್ ಆಫ್ ವ್ಯಾಸದೇವ. ಅವ್ರು ತಕ್ಷಣ ನಾರದ ಹೇಳ್ಬಿಡ್ತಾರೆ, ನೀನು ಬರೆದಿರೋ ಒಂದು ಗ್ರಂಥದಲ್ಲಿ ನೀನೇನು ಮಾಡಿದ್ಯಾ ಅಂದರೆ ದೇಹ ಮನಸ್ಸನ್ನು ಆತ್ಮಕ್ಕೆ ಸಮಾನವಾಗಿ ನೀನು ಬರೆದಿದ್ಯಾ. ದೇಹ ಬೇರೆ, ಆತ್ಮ ಬೇರೆ, ದೇಹದ ಗುಣಗಳು ಬೇರೆ, ಆತ್ಮದ ಗುಣಗಳು ಬೇರೆ. ಅದೇ ಥರ ಮನಸ್ಸು ಆತ್ಮ ಗುಣಗಳು ಬೇರೆ ಬೇರೆ. ಆದರೆ ನೀನೇನು ಮಾಡಿದ್ಯಾ, ದೇಹ ಅಥವಾ ಆತ್ಮನ ಅದನ್ನು ಅನುಗುಣವಾಗಿ ಬರೆದುಬಿಟ್ಟಿದ್ಯಾ, ಆತ್ಮಕ್ಕೆ ಅನುಗುಣವಾಗಿ ನೀನು ಬರೆದಿದ್ಯಾ. ಇನ್ನೊಂದೇನೆಂದರೆ ದೇಹನ ಸೂಚನೆ ಮಾಡಿ ನೀನೆಲ್ಲ ಈ ಗ್ರಂಥವನ್ನು ಬರೆದಿದ್ಯಾ, ಈ ಮಹಾಭಾರತವನ್ನು ಬರೆದಿದ್ಯಾ. ಅದಕ್ಕೆ ನಿನಗೇನಾಗಿದೆ ಅಂದರೆ ಅದರಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಲಿಲ್ಲ ನೀನು. ಯಾಕಂದರೆ ಅದೇ ಯಾಕೆ ತೃಪ್ತಿ ಆಗಿಲ್ಲ ಅಂತ ಕಾರಣ ಹೇಳ್ತಾರೆ. ಅದು ತೃಪ್ತಿ ಆಗಿಲ್ಲ, ಕರೆಕ್ಟು. ತೃಪ್ತಿ ಆಗದೆ ಇರೋದು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಕಾರಣ ಏನು ಅಂತ ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ಏನು ಕಾರಣ ಅಂದರೆ ದೇಹ ಬೇರೆ, ಆತ್ಮ ಬೇರೆ. ಅದೇ ದೇಹದಲ್ಲೇ ಆತ್ಮ ಇರೋದು. ದೇಹಿನೋಸ್ಮಿನ್ ಯಥಾ ದೇಹಿ, ದೇಹಿನೋಸ್ಮಿನ್ ಯಥಾ ಅಂದರೆ ಎರಡೂ ಇದೆ ಅಲ್ಲಿ. ದೇಹ ಅನ್ನೋದು ಇದು ದೇಹದಲ್ಲಿ ನಾನಿದ್ದೀನಿ, ದೇಹದಲ್ಲಿ ನೀವಿದ್ದೀರಾ, ನಿಮ್ಮ ದೇಹದಲ್ಲಿ ನೀವಿದ್ದೀರಾ, ನನ್ನ ದೇಹದಲ್ಲಿ ನಾನಿದ್ದೀನಿ. ಅಂದರೆ ನೀನು ನಾನು ಅಂದರೆ ಏನು? ಯಾರಲ್ಲಿ? ಆತ್ಮ. ನಾನು ಅಂದರೆ ಅಲ್ಲ, ಆತ್ಮ. ಆ ಆತ್ಮನ ಸೂಚನೆ ಮಾಡುತ್ತೆ ಅದು. ಆ ಆತ್ಮನ ಸೂಚನೆ ಮಾಡಿದ್ರೆ ನೀನು ಏನು ಮಾಡಿದ್ಯಾ? ದೇಹನ ಸೂಚನೆ ಮಾಡಿದ್ಯಾ, ದೇಹನ ಐಡೆಂಟಿಫೈ ಮಾಡಿದ್ಯಾ, ನೀನು ಗುರುತಿಸ್ತಾ ಇದೆಯಾ ದೇಹನ. ಆತ್ಮನ ಗುರುತಿಸಿಲ್ಲ. ಆತ್ಮನ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾರಿಗಂದ್ರೆ ಸಚ್ಚಿದಾನಂದ ವಿಗ್ರಹ ಸ್ವರೂಪ ಇರೋರ್ಗೆ ಮಾತ್ರನೇ. ಈಗ ಭಗವಂತನಿಗೆ ದೇಹ ಬೇರೆ, ಆತ್ಮ ಬೇರೆ ಅಲ್ಲ, ಅವ್ರಿಗೆಲ್ಲ ಒಂದೇ, ಎಲ್ಲ ಸಚ್ಚಿದಾನಂದ ಸ್ವರೂಪ. ಅವರು ನಮಗೆ ಬೇರೆ ಬೇರೆ. ನಾವು ಯಾರು? ಅವರು ವಿಷ್ಣು ತತ್ವ, ನಾವು ಜೀವ ತತ್ವ. ಸೊ ನಮಗೆ ಆತ್ಮ ಬೇರೆ, ದೇಹ ಬೇರೆ. ಅವ್ರಿಗೆ ಎರಡು ಒಂದೇ, ಅವ್ರಿಗೆಲ್ಲ ಒಂದೇ. ಯಾವ ಅಂಗದಲ್ಲಿ ಯಾವ ಕೆಲಸ ಬೇಕಾದ್ರೂ ಅವ್ರು ಮಾಡ್ತಾರೆ. ಅವರು ಈಗ ಪ್ರಸಾದ ತಿನ್ಬೇಕು ಅಂದ್ರೆ ನಾವು ಬಾಯಲ್ಲೇ ತಿನ್ಬೇಕು, ಕೈಯಲ್ಲಿ ತಗೊಂಡು ಬಾಯಲ್ಲಿ ತಿನ್ಬೇಕು. ಅವ್ರು ಕೈ ಬಾಯಿ ಏನ್ ಬೇಕಾಗಿಲ್ಲ, ಕಣ್ಣಲ್ಲಿ ನೋಡಿದ್ರೆ ತಗೊಂಡ್ಬಿಡ್ತಾರೆ ಅವ್ರು. ಅದಕ್ಕೆ ಎಲ್ಲರೂ ಕೇಳ್ತಾರಲ್ಲ, ಎಲ್ಲಿ ನಿಮ್ಮ ಕೃಷ್ಣ ತಗೊಂಡಿಲ್ವಲ್ಲ ಇವಾಗ ಅಂದ್ರೆ, ನಿನಗೆ ಆ ಅಜ್ಞಾನದಲ್ಲಿ ಇದೆಯಪ್ಪ, ಅವ್ರು ಕಣ್ಣಲ್ಲೇ ತಗೊಂತಾರಪ್ಪ ಅಂತ ಹೇಳ್ಬೋದು ನಾವು. ಕಣ್ಣೆಲ್ಲ ನೋಡಿದ್ರೆ ತಗೊಂಡ್ಬಿಡ್ತಾರೆ ಅವರು. ಇವಾಗ ಇದು ವೃಂದಾವನದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಡೈಲಿ ಪೇಡ ಅಂದ್ರೆ ಹಾಲಿನ ಕೋವ ಇದೆಯಲ್ಲ, ಅದರಲ್ಲಿ ಪೇಡ ಮಾಡಿ ಲಡ್ಡು ಮಾಡ್ತಾರೆ. ಲಡ್ಡು ಮಾಡಿ ರಾತ್ರಿ ಮಲ್ಕೊಳ್ಳುವಾಗ ಯಾವಾಗಲೂ ಒಂದು ನೈವೇದ್ಯ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲಿ. ನಮ್ಮ ದೇವಸ್ಥಾನದಲ್ಲಿ ಆ ನೈವೇದ್ಯ ಮಾಡಿಬಿಟ್ಟು ಬೆಳಗ್ಗೆ ಬಂದು ನೋಡಿದ್ರೆ ಅದು ಒಡೆದೋಗಿರುತ್ತಂತೆ. ಚೆನ್ನಾಗಿ ಉಂಟೆ ಕಟ್ಟಿರ್ತಾರಂತೆ, ಆದ್ರೆ ಬೆಳಗ್ಗೆ ಬಂದು ಒಡೆದೋಗಿರುತ್ತಂತೆ ದೇವಸ್ಥಾನದಲ್ಲಿ. ತಗೊಂಡಿರ್ತಾರೆ, ಸ್ವೀಕಾರ ಮಾಡಿ ತಗೊಂಡಿರ್ತಾರೆ. ಅವ್ರು ಏನು ಕೈಯಲ್ಲಿ ತಗೊಂಡು ಮಾಡ್ಬೇಕಂತ ಆ ಥರ ನೋಡಿದ್ರೆ ಅವ್ರು ತಗೊಂಡು ಮುಗೀತಷ್ಟೇ. ಅವ್ರು ಏನು ಬೇಕಾದರೂ ಮಾಡಬಲ್ಲಲ್ವಾ. ಆ ಥರ ಇಲ್ಲಿ ನೀನು ಬರೆದಿದ್ದ ಈ ವ್ಯಾಖ್ಯಾನದಲ್ಲಿ ಭಕ್ತಿ ಸೇವೆದ ವಿಜ್ಞಾನವನ್ನು ನೀನು ಮರೆತುಬಿಟ್ಟಿದ್ಯಾ. ದೇಹನ ಆತ್ಮಗೆ ಸಂಬಂಧಪಟ್ಟು ನೀನು ಇದು ಸೂಚನೆ ಮಾಡಿಲ್ಲ ನೀನು. ಅದಕ್ಕೆ ಸಂಬಂಧವಾಗಿ ದೇಹನ ಆತ್ಮನ ಸಂಬಂಧ ಹೇಳಿದ್ದಾರೆ ನೋಡಿ ಇಲ್ಲಿ. This was a hint. Vyasadeva, the son of Parashara, Narada inquired, are you satisfied by identifying the body or the mind as objects of self-realization? ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಿದ್ದ ವ್ಯಾಖ್ಯಾನಗಳು ನೀನು ಯಾವುದು ಬರೆದಿಲ್ಲ. ದೇಹದ ಬಗ್ಗೆ, ಮನಸ್ಸು ಬಗ್ಗೆ ಬರೆದಿದೆ. ಹೊತ್ತು ಆತ್ಮ ಸಾಕ್ಷಾತ್ಕಾರ ಒಂದು ದಾರಿನ ನೀನು ತೋರಿಸಿಲ್ಲ, ಅದ್ರ ಬಗ್ಗೆ ನೀನು ಯಾವುದು ಮಾಹಿತಿ ಕೊಟ್ಟಿಲ್ಲ ಅಂತ ನಾರದ ಮುನಿ ಹೇಳ್ತಾರೆ. ದಿಸ್ ವಾಸ್ ಅ ಹಿಂಟ್, ಅದು ನಾರದ ಹೇಳ್ತಾ ಇದ್ದಾರೆ. ದಿಸ್ ವಾಸ್ ಹಿಂಟ್ ಬೈ ನಾರದ ಟು ವ್ಯಾಸದೇವ್ ರಿಗಾರ್ಡಿಂಗ್ ದಿ ಕಾಸ್ ಆಫ್ ಹಿಸ್ ಡೆಸ್ಪಾಂಡೆನ್ಸಿ.
ಯಾಕೆ ಅವ್ರಿಗೆ ದುಃಖ ಇದೆ, ಯಾಕೆ ಅಸಂತೃಪ್ತಿ ಇದೆ ಅಂದರೆ ಕಾರಣ ಇದೆ. ಏನು? ಆ ದೇಹ, ಆತ್ಮದೇಹ, ದೇಹದ ಬಗ್ಗೆ ಮನಸ್ಸು ಬಗ್ಗೆ ಬರೆದಿದ್ದಾರೆ, ಹೊತ್ತು ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಬರಲಿಲ್ಲ ಅವರು. ವ್ಯಾಸದೇವ, ಆಸ್ ಎ ಡೆಸೆಂಡೆಂಟ್ ಆಫ್ ಪರಾಶರ, ಎ ಗ್ರೇಟ್ಲಿ ಪವರ್ಫುಲ್ ಸೇಜ್, ಹ್ಯಾಡ್ ದಿ ಪ್ರಿವಿಲೇಜ್ ಆಫ್ ಹ್ಯಾವಿಂಗ್ great parentage which should not have given Vyasadeva cause for despondency. Being a great son of a great father, he should not have identified the self with the body or mind. ನೋಡಿ ಇಲ್ಲೇ ಇದ್ದಾರೆ 4ನೇ ಲೈನು. ಬೀಯಿಂಗ್ ಎ ಗ್ರೇಟ್ ಸನ್ ಆಫ್, ಇವ್ರು ಯಾರು? ವ್ಯಾಸದೇವರು ಯಾರ ಮಗ ಇವರು? ಪರಾಶರ ಮುನಿ ಮಗ. ದೊಡ್ಡ ವೇದಾಂತಿ ಅವರು ಪರಾಶರ ಮುನಿ. ಅಂತ ದೊಡ್ಡ ವೇದಾಂತಿಯಾದ ಪರಾಶರ ಮುನಿ ಮಗ ನೀವು ವ್ಯಾಸದೇವರು, ನೀವು ಈ ಥರ ಬರೀಬಾರ್ದಾಗಿತ್ತು. ನೀವು ಹಿಂಗೆ ಬರೆಯೋದಕ್ಕೆ ಇದೇ ಇಲ್ಲ, ಅವಕಾಶನೇ ಇಲ್ಲ, ಚಾನ್ಸರ್, ಹೆಂಗೆ ಬರೆದ್ಬಿಟ್ರು ನೀವು ಅಂತ ನಾರದ ಮುನಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀನೇನು ಮಾಡಿದೆ? ಈ ಶುಡ್ ನಾಟ್ ಹ್ಯಾವ್ ಐಡೆಂಟಿಫೈಡ್ ದ ಸೆಲ್ಫ್ ವಿತ್ ದ ಬಾಡಿ ಆರ್ ದ ಮೈಂಡ್. 4ನೇ ಲೈನ್ ಓದಿ, 5ನೇ ಲೈನು, 4ನೇ ಲೈನ್ ಓದಿ, 2ನೇ ಶ್ಲೋಕ. ಶ್ರೇಷ್ಠ ತಂದೆ ಶ್ರೇಷ್ಠ ಪುತ್ರ. ಶ್ರೇಷ್ಠ ತಂದೆ ಶ್ರೇಷ್ಠ ಪುತ್ರ. ಅವ್ರ ತಂದೆ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಯಾರಾದ್ರೂ ಒಬ್ಬನು ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ? ಯಾರ ಮಗನಪ್ಪ ಇವನು ಅಂತ, ಯಾರಪ್ಪ ನಿನ್ ತಂದೆ, ಯಾರ ಮಗನಪ್ಪ ನೀನು ಅಂತ ಕೇಳ್ತಾರೆ. ಯಾಕಂದ್ರೆ ತಂದೆ ಶ್ರೇಷ್ಠವಾಗಿದ್ರೆ ಮಗನು ಶ್ರೇಷ್ಠವಾಗಿರ್ತಾನೆ. ಅವ್ರನ್ನ ಫಾಲೋ ಮಾಡಿದ್ರೆ, ಅವನು ಅನುಸಂಧಾನ ಮಾಡಿದ್ರೆ ಅವ್ನು ಕರೆಕ್ಟಾಗಿ ಫಾಲೋ ಮಾಡ್ತಾನೆ. ಇಲ್ಲಾಂದ್ರೆ ಯಾವನ ಮಗನಪ್ಪ ಇವನು, ಇದು ತೆಲುಗುಲಿ ಹೇಳ್ತಾರೆ ಚಡಪುಟ್ಟಿಸ್ನಪ್ಪ ನಾ ಕಡಪಲ ಅಂತ ಹೇಳ್ತಾರಲ್ವ, ಆ ಕಾಲದಲ್ಲಿ ಹೇಳ್ತಾ ಇದ್ರು. ಹಂಗೆ ಯಾರು ಹೊಟ್ಟೆಲಿ ಹುಟ್ಟಿದಪ್ಪ ಇವನು, ತಂದೆ ತಾಯಿಗೆ ಅವಮಾನ ಮಾಡಕ್ಕೆ ಹುಟ್ಟಿದಾನೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ವ್ಯಾಸದೇವರು? ದೊಡ್ಡ ಶ್ರೇಷ್ಠ ಪುತ್ರನ ಮಗನಾದ ನೀನು ಈ ತರ ಬರಿಬಾರ್ದಾಗಿತ್ತು. ನೀನು ಈ ತರ ಬರೆದಿದ್ದಕ್ಕೆ ನಿನಗೆ ಇದು ಶೋಕ ಬಂದ್ಬಿಟ್ಟಿದೆ. ನಿನಗೆ ಮುಖದಲ್ಲಿ ಶೋಕ ಇದೆ, ನಿನಗೆ ಅಸಂತೃಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠ ತಂದೆಯ ಶ್ರೇಷ್ಠ ಪುತ್ರರಾದ ಅವರು ಆತ್ಮವನ್ನು ದೇಹದ ಜೊತೆ ಅಥವಾ ಮನಸ್ಸಿನ ಜೊತೆ ಸಮೀಕರಿಸಬಾರದಾಗಿತ್ತು. ಅದೇ ಮೈನ್ ಪಾಯಿಂಟ್. ಆತ್ಮದ ಬಗ್ಗೆ ಇನ್ನೊಂದ್ಸಲ ಓದಿ ಅಲ್ಲ, ಇನ್ನು ಆತ್ಮವನ್ನು ದೇಹದ ಜೊತೆ ಅಥವಾ ಮನಸ್ಸಿನ ಜೊತೆ, ಆತ್ಮವನ್ನು ದೇಹದ ಜೊತೆ ಅಥವಾ ಮನಸ್ಸಿನ ಜೊತೆ ಸಮೀಕರಿಸಬಾರ್ದಾಯಿತು, ಅನುಸಂಧಾನ ಮಾಡಬಾರ್ದಾಯಿತು. ಅವ್ರು ಮಾಡ್ಬಿಟ್ರು. ಅದಕ್ಕೇನಾಯ್ತು? ಅದರದ್ದು ಇದು ಮಹಿಮೆ ಹೊಟ್ಟೋಯ್ತು, ಆತ್ಮದ ಮಹಿಮೆ ಹೊಟ್ಟೋಯ್ತು. ಯಾಕಂದ್ರೆ ದೇಹ ತಗೊಂಡ್ಬಂದ್ಬಿಟ್ರು ಅವರು. ದೇಹನ ಅಥವಾ ಮನಸ್ಸನ್ನು ತಗೊಂಡ್ಬಂದ್ಬಿಟ್ರು. ಸೊ ಆರ್ಡಿನರಿ ಮೆನ್ ವಿತ್ ಎ ಪೂರ್ ಫಂಡ್ ಆಫ್ ನಾಲೆಡ್ಜ್ ಕ್ಯಾನ್ ಐಡೆಂಟಿಫೈ ದ ಬಾಡಿ. ಅದು ಓದಿ ನೆಕ್ಸ್ಟ್ ಲೈನ್. ಜ್ಞಾನಿಗಳಲ್ಲದ ಸಾಮಾನ್ಯ ಜನರು ಆತ್ಮವನ್ನು ದೇಹ ಮತ್ತು ಮನಸ್ಸಿನ ಜೊತೆ ಸಮೀಕರಿಸಿಕೊಳ್ಳುತ್ತಾರೆ, ಆದರೆ ವೇದವ್ಯಾಸರು ಹಾಗೆ ಮಾಡಬಾರದಾಗಿತ್ತು. ಇದೇ ಪ್ರಾಬ್ಲಮ್. ಆ ತರ ಮಾಡ್ಬಿಟ್ರು. ಯಾಕಂದ್ರೆ ಸಾಧಾರಣವಾದ ಮನುಷ್ಯ ಏನ್ ಮಾಡ್ತಾನೆ? ಅವನಿಗೆ ಮನಸ್ಸು ಅನ್ನೋದೇನು ಗೊತ್ತಿಲ್ಲ, ದೇಹ ಅನ್ನೋದು ಗೊತ್ತಿಲ್ಲ, ಆತ್ಮ ಅನ್ನೋದು ಗೊತ್ತಿಲ್ಲ. ಅವನೇನು ಎಲ್ಲ ಒಂದೇ ಅಂತ ತಿಳ್ಕೊಂಡ್ಬಿಡ್ತಾನೆ. ಆ ತರ ನೀನು ಮಾಡ್ಬಿಟ್ಟೆ, ನೀನು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಯಾರು ಹೇಳ್ತಾ ಇರೋದು ಇಲ್ಲಿ? ನಾರದ್ರ ಮುನಿ. ಯಾರಿಗೆ? ವೇದವ್ಯಾಸರಿಗೆ. One cannot be cheerful. ಮನಸ್ಸುಗಳಿಗೆ ಅತೀತವಾದ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಇಲ್ಲದ ಪಕ್ಷಕ್ಕೆ ಯಾವ ವ್ಯಕ್ತಿಯೂ ಸಂತುಷ್ಟ ಸ್ವಭಾವದವನಾಗಿರಲು ಸಾಧ್ಯವಿಲ್ಲ. ಇಲ್ಲ. ಯಾವಾಗ ಅವನ ಆತ್ಮ ಜ್ಞಾನದ ಬಗ್ಗೆ ಅವನಿಗೆ ಯಾವ ಮಾಹಿತಿ ಇಲ್ವೋ ಅವನು ಸಂತೃಷ್ಟಿ ಆಗಲ್ಲ. ಯಾವಾಗಲೂ ಜಗಳ ಇರುತ್ತೆ, ಯಾವಾಗಲೂ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಯಾವಾಗಲೂ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವನಿಗೆ ಆತ್ಮ ಬಗ್ಗೆ ಗೊತ್ತಿಲ್ಲ. ನಾನು ದೇಹ ಅನ್ನೋದಕ್ಕೆ ಇವಾಗೆಲ್ಲ ಪ್ರಾಬ್ಲಮ್ಮು. ಇಡೀ ಸಂಸಾರದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ದೇಶದಲ್ಲಾಗಲಿ, ಪ್ರಪಂಚದಲ್ಲಾಗ್ಲಿ, ದೈವಲೋಕದಲ್ಲಿ ಕೂಡ ಅಷ್ಟೇ ಪ್ರಾಬ್ಲಮ್. ಸಮಸ್ಯೆ ಏನಂದ್ರೆ ನಾನು ನಂದು. ಭಾಗವತ ಅದೇ ಹೇಳೋದು, ನಾನು ನಂದು ಅನ್ನೋದನ್ನ ಬಿಟ್ರೇನೆ ನಾವು ಹೋಗೋಕ್ಕಾಗೋದು. ಅದೇ ದೇಹ. ನಾನು ದೇಹ ಅಂತ ನಾವು ಸೂಚನೆ ಮಾಡ್ಕೊತಾ ಇದ್ದೀವಿ, ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ನಾವೇನು ಗುರುತಿಸ್ತಾ ಇದ್ರೆ ಅಂದ್ರೆ ನಾನು ದೇಹ. ನಾನು ಯಾರಂದ್ರೆ ನಾನು ಇಂಥ ಮಗನು, ಇಂಥ ಊರು, ಇಷ್ಟು ಓದಿದ್ದೀನಿ, ಇಷ್ಟು ಸಾಧನೆ ಮಾಡಿದ್ದೀನಿ, ಅದನ್ನ ಸೂಚನೆ ಮಾಡ್ಕೊಂಡೇ ಇದ್ದೀನಿ ನಾವು. ಆ ಉಪಾಧಿ ಅಂತ ಹೇಳ್ತಾರೆ, ಉಪಾಧಿಗಳು. ಸೊ ಆ ಉಪಾಧಿಗೆ ಯಾಕಂದ್ರೆ ನಾವು ಇನ್ನೂ ದೇಹ ಅಂತ ಒಂದು ಚೈತನ್ಯದಲ್ಲಿ ಇದ್ದೀರಿ. ನಾವು ಈ ಪ್ರಜ್ಞೆನಲ್ಲಿ ಬಂದಿಲ್ಲ, ಆತ್ಮ ಪ್ರಜ್ಞೆ ಬಂದಿಲ್ಲ ನಮಗೆ, ಆತ್ಮಜ್ಞಾನನೇ ಪಡೆದಿಲ್ಲ ನಾವು. ಅದಕ್ಕೆ ಸಂತೋಷ ಇಲ್ಲ ನಮಗೆಲ್ಲ. ಯಾಕೆ ಸಂತೋಷ ಇಲ್ಲ ಅಂದ್ರೆ ಅದೇ ಪ್ರಾಬ್ಲಮ್. ನಮಗೆ ಆತ್ಮಜ್ಞಾನ ಆತ್ಮಜ್ಞಾನದ ಬಗ್ಗೆ ತಿಳ್ಕೊತಾ ಇದ್ರೆ ಆದ್ರೇನು ನಮಗೆ ಅದನ್ನ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ. ನಮ್ಮ ದೈನಂದಿಕ ಜೀವನದಲ್ಲಿ ನಾವು ಅದನ್ನ ಆಚರಣೆ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅದೊಂದು ಅನುಕಂಪ, ಸಮಾಜದ ಮೇಲೆ ಅನುಕಂಪ ಆಗುತ್ತೆ. ಅದು ಭಕ್ತಿ ಸೇವೆ ಮಾಡ್ತಾ ಇರಬೇಕು. ಭಕ್ತಿ ಸೇವೆ ಮಾಡಿ ಭಕ್ತರ ಜೊತೆನೇ ಇದ್ರೆ ಆಗುತ್ತೆ. ತುಂಬಾ ಸರಳವಾಗಿ ಆಗ್ಬಿಡುತ್ತೆ. ಆದ್ರೆ ಸಾಧನೆ ಮಾಡಬೇಕು, ತುಂಬಾ ಸಾಧನೆ ಮಾಡಬೇಕು. ಬಾಯಲ್ಲಿ ಹೇಳೋಷ್ಟು ಸರಳ ಅಲ್ಲ, ಬಟ್ ಸಾಧನೆ ಮಾಡಬೇಕು. ಇದೆಲ್ಲ ನಮ್ಮ ಧ್ಯಾನ, ನಮ್ಮ ಮೆಡಿಟೇಷನ್ ಧ್ಯಾನ ಅದ್ರ ಮೇಲೇನೆ ಇರಬೇಕು. ನಾನು ದೇಹದಿಂದ ಹೊರಗಡೆ ಬರಬೇಕು, ಆತ್ಮ ಸಾಕ್ಷಾತ್ಕಾರ ನಾನು ಪಡಿಬೇಕು ಅನ್ನೋದನ್ನ ಸ್ಮರಣೆ ಮಾಡ್ತಾನೆ ಇರ್ಬೇಕು. ಅದ್ರ ಬಗ್ಗೆನೇ ಧ್ಯಾನ ಮಾಡಬೇಕು. ಆವಾಗ ನಮ್ಗೆ ಸರೋಗುತ್ತೆ.
Your inquiries were full and your studies were also well fulfilled. And there is no doubt that you have prepared a great and wonderful work of the Mahabharata, which is full of all kinds of Vedic sequences elaborately explained. ಇಲ್ಲಿ ಮತ್ತೆ ಹೊಗಳ್ತಾ ಇದ್ದಾರೆ, ಆ ಥರ ಹೇಳ್ಬಿಟ್ರು. ನಿನ್ನ ಸಮಸ್ಯೆ, ನಿಂದು ತಪ್ಪೇನಂದರೆ ನೀನು ಮನಸ್ಸನ್ನ ದೇಹನ ಸಮೀಕರಣ ಮಾಡಿಬಿಟ್ಟೆ, ಯಾವುದಕ್ಕೆ? ಆತ್ಮಗೆ ಅಂತ ಹೇಳ್ಬಿಟ್ಟು. ಆದರೆ ನಿನ್ನ ವಿಚಾರಣೆ ಎಲ್ಲ ಒಳ್ಳೇದೇ, ನೀನು ಮಾಡಿರೋ ವಿಚಾರಗಳೆಲ್ಲ ಒಳ್ಳೇದೇ, ಮತ್ತು ನೀನು ಕಲ್ತಿರೋ ವಿದ್ಯೆ ತುಂಬ ಒಳ್ಳೆಯದು, ಅದನ್ನು ಹೇಳ್ತಾ ಇದ್ದಾರೆ. ಯುವರ್ ಸ್ಟಡೀಸ್ ವೇರ್ ಆಲ್ಸೋ ಫುಲ್ಫಿಲ್ಡ್. ನೀನು ಇದನ್ನೆಲ್ಲ ನೆರವೇರಿಸಿದ್ಯಾ, ನೀನು ಚೆನ್ನಾಗಿ ವೇದಗಳನ್ನ ಓದಿದ್ಯಾ, ವೇದಗಳ ಬಗ್ಗೆ ವಿಚಾರಣೆ ಮಾಡಿದ್ಯಾ, ಅದರಲ್ಲಿ ಯಾವುದು ಸಂದೇಹನೇ ಇಲ್ಲ. ತುಂಬ ಅದ್ಭುತವಾದ ಇಲಾಖೆ ನೋಡಿ. ಅಪಿತೆ ಮಹಾ ಅದ್ಭುತಂ ಶ್ಲೋಕದಲ್ಲಿ ಹಾಕಿದೆ ನೋಡಿ, 2ನೇ ಲೈನು. ಅಪಿತೆ ಮಹಾ ಅದ್ಭುತಂ, ನಿನ್ನ ಗ್ರಂಥ ಮಹಾ ಅದ್ಭುತ. ಶ್ರೇಷ್ಠವೂ ಅದ್ಭುತವೂ ಮಹಾಭಾರತ. 3ನೇ ಶ್ಲೋಕದಲ್ಲಿ 2ನೇ ಲೈನು. ಜಿಜ್ಞಾಸಿತಂ ಅಂದರೆ ವಿಚಾರಣೆ ಮಾಡೋದು, ಎನ್ಕ್ವೈರಿ ಮಾಡೋದು. ಜಿಜ್ಞಾಸಿತಂ ಸುಸಂಪನ್ನಂ ಅಂದರೆ ವೆಲ್ ವರ್ಸ್ಡ್, ತುಂಬ ನೀನು ವೇದಾಂತಿ ಅಂತ ಅರ್ಥ, ನಿನಗೆಲ್ಲ ಗೊತ್ತು ಅಂತ ಅರ್ಥ. ಅದಕ್ಕೆ ಸುಸಂಪನ್ನಂ ಅಂತ ಹೇಳೋದು, ನಿನಗೆಲ್ಲ ಗೊತ್ತು ಅಂತ ಹೇಳೋದು. ನೀನು ಬರೆದಿರೋ ಈ ಗ್ರಂಥ ತುಂಬ ಅದ್ಭುತ, ಮಹಾ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಕೃತವಾನ್ ಪ್ರಿಪೇರ್ಡ್, ಅಂತ ಚೆನ್ನಾಗಿ ನೀನು ಪ್ರಿಪೇರ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ವಿಚ್ ಈಸ್ ಫುಲ್ ಆಫ್ ಆಲ್ ಕೈಂಡ್ಸ್ ಆಫ್ ವೇದಿಕ್ ಸೀಕ್ವೆನ್ಸಸ್ ಎಲಾಬರೇಟ್ಲಿ ಎಕ್ಸ್ಪ್ಲೈನ್ಡ್. ಸೊ ವೇದದ ಮಂತ್ರಗಳ ಬಗ್ಗೆ, ವೇದದ ಉಚ್ಚಾರಣೆ ಬಗ್ಗೆ, ವೇದದ ಸಾರಾಂಶದ ಬಗ್ಗೆ ಎಲ್ಲ ನೀನು ಚೆನ್ನಾಗಿ ಬರೆದಿದ್ಯಾ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದಿ ರೆಸ್ಪಾಂಡೆನ್ಸಿ ಆಫ್ ವ್ಯಾಸದೇವ ವಾಸ್ ಸಡನ್ಲಿ ನಾಟ್ ಡ್ಯೂ ಟು ಹಿಸ್ ಲ್ಯಾಕ್ ಆಫ್ ಸಫಿಷಿಯಂಟ್ ನಾಲೆಡ್ಜ್. ಸೊ ಕೆಲವರು ಅನ್ಕೊಂಡ್ಬಿಟ್ಟು, ಏನು ವೇದವ್ಯಾಸರಿಗೆ ಅವ್ರಿಗೇನು ಜ್ಞಾನ ಇಲ್ವಾ, ಪರಿಜ್ಞಾನ ಇಲ್ವಾ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಇಲ್ಲಿ ನಾರದಮ್ರು ಹೇಳ್ತಾರೆ. ನಿನಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿಲ್ಲ, ನಿನಗೆ ಬೇಕಾದಷ್ಟು ಸಾಕಷ್ಟು ಜ್ಞಾನ ಇದೆ ನಿನಗಿದೆ ಅಂತ ಹೇಳ್ತಾರೆ. ಸಫಿಷಿಯಂಟ್ ನಾಲೆಡ್ಜ್ ಇದೆ ನಿನಗೆ. ಬಿಕಾಸ್ ಆಸ್ ಅ ಸ್ಟೂಡೆಂಟ್ ಹಿ ಹ್ಯಾಡ್ ಫುಲ್ಲಿ ಎನ್ಕ್ಯೂರ್ಡ್ ಅಬೌಟ್ ದಿ ವೇದಿಕ್ ಲಿಟರೇಚರ್. ನೀನು ಒಂದು ವಿದ್ಯಾರ್ಥಿ ಪರವಾಗಿ ನೀನು ಏನೇನು ವಿಚಾರಣೆ ಮಾಡಬೇಕು ಎಲ್ಲ ವಿಚಾರಣೆ ಮಾಡಿಬಿಟ್ಟಿದ್ದೆ ನೀನು. ಆದರೆ ಆಸ್ ಎ ರಿಸಲ್ಟ್ ಆಫ್ ಇಸ್ ಮಹಾಭಾರತ, ಅದಕ್ಕೆ ನಿಂಗೆ ಮಹಾಭಾರತ ಬಂದಿರೋದು. ಯಾಕಂದರೆ ನೀನು ಮಹಾಭಾರತಕ್ಕೆ ಏನೇನು ಬೇಕೋ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ, ಮಹಾ ಅದ್ಭುತವಾಗಿ ನಿನ್ನ ಗ್ರಂಥ ಚೆನ್ನಾಗಿದೆ. ಆದರೆ ಇಲ್ಲಿ ಯು ಹ್ಯಾವ್ ಫುಲ್ಲಿ ಡೆಲಿನೇಟೆಡ್ ದಿ ಸಬ್ಜೆಕ್ಟ್ ಆಫ್ ಇಂಪರ್ಸನಲ್ ಬ್ರಹ್ಮಾನ್ as well as the knowledge derived therefrom. Why should you be despondent in spite of all this thinking that you are undone, my dear Prabhu? So ಇಲ್ಲಿ ನಾರದ ಮುನಿ ಹೇಳ್ತಾ ಇದ್ದಾರೆ, ಯಾವುದರ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, the Vedanta Sutra or Brahma Sutra compiled by Vasudeva is the full of deliberation of the impersonal absolute future, and it is accepted as the most exalted philosophical exposition in the world. It covers the subject of eternity and the methods of scholarly, so there cannot be any doubt about the transcendental scholarship of Vasudeva. ಸೊ ನೀವು ಯಾಕೆ ಚಿಂತೆ ಬೀಳ್ತಾ ಇದ್ದೀರಾ, ಯಾಕೆ ಲ್ಯಾಮೆಂಟಿಂಗ್ ಅಂತ ಹೇಳಿದ್ರೆ, ಸೋಚಸಿ ಅಂತ ವರ್ಡ್ ಸಂಸ್ಕೃತದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ 3ನೇ ಲೈನು. ಸೋಚಸಿ ಅಂದರೆ ಲ್ಯಾಮೆಂಟಿಂಗ್ ಅಂದರೆ ದುಃಖ ಪಡೋದು, ಕಿನ್ನರ ಆಗೋದು. ಯಾಕೆ ಕಿನ್ನರ ಆಗ್ತಾ ಇದೆಯಾ ನೀನು ಬರೆದಿರೋ ಈ ವೇದಾಂತ ಸೂತ್ರ ಇಂಪರ್ಸನಲ್ ಬ್ರಹ್ಮನ್ ಅಂದರೆ ಯೋಚನೆ. ಇಂಪರ್ಸನಲ್ ಬ್ರಹ್ಮನ್ ಅಂದರೆ ಭಗವಂತನಿಗೆ ಇದಿಲ್ಲ ಅಂತ, ರೂಪ ಇಲ್ಲ ಅಂತ, ನಿರಾಕಾರದ ರೂಪ. ನಿರಾಕಾರ ರೂಪದ ಬಗ್ಗೆ ನೀನು ಚೆನ್ನಾಗಿ ಬರೆದಿದ್ಯಾ. ಮತ್ತು ನೀನು ಈ ವೇದಾಂತ ಸೂತ್ರದ ಬಗ್ಗೆನೂ ಬರೆಯೋಕ್ಕೆ ನೀನು ಪ್ರಯತ್ನ ಪಡ್ತಾ ಇದೆಯಾ. ಅಂಡ್ ಇಟ್ ಇಸ್ ಅಕ್ಸೆಪ್ಟ್. ಇದು ಒಂದು ತುಂಬ ಸಿದ್ಧಾಂತವಾದ ಒಂದು ರೀತಿಯಲ್ಲಿ ನೀನು ಬರೆದಿದ್ಯಾ. ಪ್ರಪಂಚಕ್ಕೆ ಇದು ತುಂಬ ಒಳ್ಳೆಯದು. ಇದು ಶಾಶ್ವತವಾದ ಶಾಶ್ವತವಾದ ಒಂದು ಪರಿಜ್ಞಾನ ಕೊಡುತ್ತೆ ಸಮಾಜಕ್ಕೆ. ಯಾಕೆ ನೀನು ಇದ್ರ ಬಗ್ಗೆ ವರಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾರದ ಮುನಿ ಹೇಳ್ತಾ ಇದ್ದಾರೆ. ಅದಕ್ಕೆ ವೇದವ್ಯಾಸರು ಏನು ಹೇಳ್ತಾರೆ ಅಂದರೆ, ಸೊ ನೀವು ಆಲ್ ಯು ಹ್ಯಾವ್ ಸೆಡ್ ಅಬೌಟ್ ಮೀ ಇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಡಿಸ್ಪೈಟ್ ಆಲ್ ದಿಸ್ ಐ ಆಮ್ ನಾಟ್ ಪ್ಯಾಸಿಫೈಡ್. I therefore question you about the root cause of my dissatisfaction, for you are a man of unlimited knowledge due to your being the offspring of Brahma. ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಸದೇವರು, ಅವ್ರು ನೋಡ್ತಾ ಇದ್ದಾರೆ. ಇವಾಗ ಇಷ್ಟೊತ್ತು ನಾರದ ಮುನಿ ಹೇಳಿದ್ರು, ಈ ವ್ಯಾಸದೇವರು ಬ್ರಹ್ಮನ ಹೋಗ್ಲಿ, ಇವ್ರು ನೋಡ್ತಾ ಇದ್ದಾರೆ ನಾರದ ಮುನಿನ. ನಾರದ್ರೆ ನೀವು ಸರ್ವಸಾಧಾರಣವಾದ ವ್ಯಕ್ತಿ ಅಲ್ಲ, ನೀವು ಯಾರ ಮಗ? ನೀವು ಬ್ರಹ್ಮನ ಮಗ. ನೀವು ಯಾರು? ಬ್ರಹ್ಮನಿಗೆ ಅನ್ಲಿಮಿಟೆಡ್ ನಾಲೆಡ್ಜ್, ಅಪರಿಮಿತವಾದ ಜ್ಞಾನ ಇದೆ. ಯಾರಿಗೆ? ಬ್ರಹ್ಮನಿಗೆ. ಅವ್ರ ಮಗ ನೀನು. ನಿಮ್ಗೆ ಹೆಂಗಿರುತ್ತೆ? ನಿಮಗೂ ಅದೇ ಥರವಾದ ಜ್ಞಾನ ಚೆನ್ನಾಗಿರುತ್ತೆ. ಆದರೆ ನೀವು ಹೇಳೋದಲ್ಲ ನನ್ನ ಬಗ್ಗೆ ಇವಾಗ ಹೇಳಿದ್ರಲ್ಲ ಸರಿಯಾಗಿದೆ, ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ, ತುಂಬ ಕರೆಕ್ಟಾಗಿದೆ. ಆದರೆ ಐ ಆಮ್ ನಾಟ್ ಪ್ಯಾಸಿಫೈಡ್. ಸೊ ಅದರಿಂದ ನನಗೆ ಸಮಾಧಾನ ಆಗ್ತಾ ಇಲ್ಲ. ನನಗೆ ನನ್ನ ಈ ಅಸಂತೃಪ್ತಿಗೆ ಮೂಲ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ರೂಟ್ ಕಾಸ್ ಏನು ಅಂತ ಕೇಳ್ತಾ ಇದ್ದಾರೆ. ಮೂಲ ಕಾರಣ ಏನು? ಈ ಶೋಕಕ್ಕೆ ಮೂಲ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಸಕಲ ಜ್ಞಾನಗಳು ಗೊತ್ತು, ನಿಮಗೆ ಸಕಲ ಶಾಸ್ತ್ರಗಳು ನೀವು ಗೊತ್ತು, ಎಲ್ಲದರಲ್ಲಿ ನೀವು ನಿಪುಣರು. ಸೊ ಅದಕ್ಕೆ ನನಗೆ ರೂಟ್ ಕಾಸ್ ಹೇಳಿ, ನನಗೆ ಏನಿದು ಮೂಲ ಕಾರಣ, ಈ ಅಸಂತೃಪ್ತಿಗೆ ಮೂಲ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ.
ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ ದ ಮೆಟೀರಿಯಲ್ ವರ್ಲ್ಡ್ ಎವ್ರಿ ಒನ್ ಈಸ್ ಎನ್ಗ್ರಾಸ್ಡ್ ವಿತ್ ದಿ ಐಡಿಯಾ ಆಫ್ ಐಡೆಂಟಿಫೈಂಗ್ ದಿ ಬಾಡಿ ಆರ್ ದ ಮೈಂಡ್ ವಿತ್ ದ ಸೆಲ್ಫ್ ಆಸ್ ಸಚ್ ಆಲ್ ನಾಲೆಡ್ಜ್ ಡಿಸಿಮಿನೇಟೆಡ್ ಇನ್ ದ ಮೆಟೀರಿಯಲ್ ವರ್ಲ್ಡ್ ಈಸ್ ರಿಲೇಟೆಡ್ ಐದರ್ ಬಾಡಿ ವಿತ್ ಅವರ್ ಮೈಂಡ್ ಆ್ಯಂಡ್ ದಟ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್. ಸೊ ರೂಟ್ ಕಾಸ್ ಇದಕ್ಕೆ ಏನು ರೂಟ್ ಕಾಸ್ ಏನು ಅಂದರೆ ಈ ಒಂದು ದುಃಖಕ್ಕೆ ಶೋಕಕ್ಕೆ ರೂಟ್ ಕಾಸ್ ಏನು ಅಂದರೆ ಭೌತಿಕ ಪ್ರಪಂಚದಲ್ಲಿ ಹೇಗೆ ಜನ ಬಂದು ಯಾವಾಗಲೂ ದೇಹದ ಬಗ್ಗೆ ಯೋಚನೆ ಮಾಡ್ತಾರೆ, ದೇಹದ ಬಗ್ಗೆ ಚಿಂತನೆ ಮಾಡ್ತಾರೆ, ದೇಹದ ಬಗ್ಗೆನೇ ಸಮಯ ಎಲ್ಲ ಅವರು ಒದಗಿಸ್ತಾರೆ. ಯುಕ್ತ ಮಾಡೋದೇ ದೇಹದ ಬಗ್ಗೆನೇ ಯುಕ್ತ ಮಾಡೋದು ಅವರು, ಆತ್ಮದ ಬಗ್ಗೆಯೋ ಇದ್ರ ಬಗ್ಗೆನೋ ಅವ್ರು ಯೋಚನೆ ಮಾಡಲ್ಲ. ಅದಕ್ಕೆ ಈ ರೂಟ್ ಕಾಸ್ ಇದಕ್ಕೆ ಏನು ಮೂಲ ಕಾರಣ ಅಂದರೆ ನಾನು ದೇಹ ಅನ್ನೋ ಒಂದು ನೀನು ದೇಹ ಅಂತ ಗುರುತಿಸ್ತಾ ಇದೆಯಾ, ಅದಕ್ಕೆ ನಮಗೆಲ್ಲ ಈ ಕಾರಣ ಅಂತ, ಇದಕ್ಕೆ ಇದೆಲ್ಲ ಸಮಸ್ಯೆಗಳು ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಆಲ್ವೇಸ್ ಡಿಟೆಕ್ಟೆಡ್ ಈವನ್ ದೋ ಒನ್ ಮೇ ಬಿ ಗ್ರೇಟೆಸ್ಟ್ erudite scholar in materialistic knowledge. It is good therefore to approach a personality like Narada to solve the root cause of all despondencies. Last line ಓದಿ, 5ನೇ ಶ್ಲೋಕ. ಆದ್ದರಿಂದ ಈ ಶ್ಲೋಕದ ಮೂಲ ಕಾರಣ ಭಾವಾರ್ಥ. ಆದ್ದರಿಂದ ಶೋಕಗಳ ಮೂಲ ಕಾರಣವನ್ನು ಪರಿಹರಿಸಿಕೊಳ್ಳಬೇಕಾದರೆ ನಾರದರಂತಹ ಮಹಾ ವ್ಯಕ್ತಿಯ ಬಳಿ ಹೋಗುವುದೇ ಒಳ್ಳೆಯದು. ಶೋಕಗಳು ಬಂದರೆ ನಾವೇನು ಮಾಡಬೇಕಂದ್ರೆ ನಾರದರಂಥ ದೊಡ್ಡ ಮಹಾ ವ್ಯಕ್ತಿಗಳನ್ನ ನಾವು ಅವ್ರ ಹತ್ರ ಹೋಗಿ ನಾವು ತಿಳ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ವ್ಯಾಸದೇವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ನಿನಗೇನಾದರೂ ಭೌತಿಕ ಪ್ರಪಂಚದಲ್ಲಿ ಭೌತಿಕ ಜೀವನದಲ್ಲಿ ನಿನಗೇನಾದರೂ ಸಮಸ್ಯೆ ಬಂದರೆ ನಾರದ ಮಹಾಮುನಿ ಅಂತ ದೊಡ್ಡ ಮಹಾ ಸಂತರನ್ನ ನೀನು ಏನು ಮಾಡಬೇಕು, ಅಪ್ರೋಚ್ ಮಾಡಬೇಕು. ಅವ್ರ ಹತ್ರ ನೀನು ಅವ್ರ ಬಗ್ಗೆ ಹೋಗಿ ಅವ್ರ ಹತ್ರ ನೀವು ವಿಚಾರಣೆ ಮಾಡ್ಕೊಂಡು ನೀನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವೇನು ಮಾಡ್ತೀರಿ, ಏನಾದರೂ ಸಮಸ್ಯೆಗಳು ಬಂದರೆ ಅಸ್ಟ್ರಾಲಜರ್ ಹತ್ರ ಹೋಗ್ತೀರಿ, ಜ್ಯೋತಿಷ್ಯರ ಹತ್ರ ಹೋಗ್ತೀರಿ, ಇಲ್ಲದ್ರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿರೋರ ಬಗ್ಗೆ ಅದು ಯಾರಾದರೂ ನಮ್ಮ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಏನಾದ್ರು ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಏನಾಗಿರ್ತಾರ ಪ್ರಾಬ್ಲಮ್ಸು, ಪರಿಹಾರ ಏನು ಅಂತ ನಾವು ಹುಡುಕ್ತೀವಿ. ಆದರೆ ಇಲ್ಲಿ ನಾರದರು ಏನು ಹೇಳಿ, ಇವರು ವ್ಯಾಸದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾರದರಂಥ ಒಂದು ತಕ್ಕ ಗುರು ಪರಂಪರಾ ಶಿಷ್ಯ ಪರಂಪರೆಯಲ್ಲಿ ಬಂದಿರೋ ಗುರುನ ನಾವು ಅವ್ರ ಹತ್ರ ಹೋಗಿ ನಾವು ವಿಚಾರಣೆ ಮಾಡ್ಬೇಕು. ನಮ್ಮ ಇದನ್ನೇ ಸಮಸ್ಯೆನ ಹೇಳ್ಕೋಬೇಕು. ಸಮಸ್ಯೆನ ಹೇಳ್ಕೊಂಡ್ರೆ ಅವ್ರೇನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಅವ್ರಿಗೆ ನಮಗೆ ಪರಿಹಾರ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳ್ತಾರೆ. ಓಕೆ, ಬೇರೆ ಏನಾದರೂ ಡೌಟ್ಸ್? ಇನ್ನೊಂದು ತುಂಬ ಇಂಪಾರ್ಟೆಂಟ್ ಲೈನ್ ಅದೇ ಇದರಲ್ಲಿ ಭಾವಾರ್ಥದಲ್ಲಿ 1, 2, 3, 4ನೇ ಲೈನಲ್ಲಿ ನೋಡಿ, 4ನೇ ಲೈನ್ ಓದಿ, ಅದು ತುಂಬ ಇಂಪಾರ್ಟೆಂಟು. 5ನೇ ಶ್ಲೋಕದಲ್ಲಿ ಇದೇ ಎಲ್ಲ ನಿರಾಶೆಯ ಮೂಲ ಕಾರಣ. ಲೌಕಿಕ ವಿಷಯಗಳಲ್ಲಿ ಬಹಳ ಪಂಡಿತನಾದವನಿಗೆ ಸಹ ಇದು ಸುಲಭವಾಗಿ ತಿಳಿಯುವುದಿಲ್ಲ. ಅದೇ ಲೌಕಿಕ ವಿಷಯಗಳಲ್ಲಿ ಬಹಳ ಪಂಡಿತನಾದವನಿಗೆ ಸಹ ಇದು ಸುಲಭವಾಗಿ ತಿಳಿಯುವುದಿಲ್ಲ. ಲೌಕಿಕ ಪ್ರಪಂಚದಲ್ಲಿ ಅವನು ದೊಡ್ಡ ಮಹಾನ್ ಆಗಿರ್ತಾನೆ, ದೊಡ್ಡ ವಿದ್ವಾಂಸನಾಗಿರ್ತಾನೆ, ಅವನಕ್ಕೂ ಸಹ ಇದು ತಿಳಿಯೋದಿಲ್ಲ. ಅವನು ಬೇರೆ ಥರ ನೋಡ್ಕೊಂತ, ಅವನು ಬೇರೆ ಥರ ಪರಿಹಾರ ಹುಡ್ಕೊಂತಾನೆ. ಲೌಕಿಕ ಪ್ರಪಂಚ ಅಂದರೆ ಈ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ಅವನಿಗೆ ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ, ಇಂಥದ್ದು ಗೊತ್ತಿಲ್ಲ ಅಂತ ಇರೋದಿಲ್ಲ. ಯಾವುದನ್ನ ಕೇಳಿ ಯಾವ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾ ಇರ್ತಾನೆ. ಅಂತ ಅವನಿಗೂ ಇದ್ರ ಬಗ್ಗೆ ಗೊತ್ತಿರಲ್ಲ, ಈ ಆತ್ಮದ ಬಗ್ಗೆ, ಈ ದೇಹದ ಬಗ್ಗೆ, ಈ ವೇದಾಂತದ ಬಗ್ಗೆ, ಇದೆಲ್ಲ ಏನೂ ಗೊತ್ತಿರಲ್ಲ ಅವನಿಗೆ. ಈವನ್ ದೋ ಒನ್ ಮೇ ಬಿ ದಿ ಗ್ರೇಟೆಸ್ಟ್ erudite ಸ್ಕಾಲರ್ ಇನ್ ಮೆಟೀರಿಯಲ್, ಇಟ್ ಈಸ್ ಗುಡ್ ದೇರ್ ಫಾರ್ ಅಂಥವ್ರು ಕೂಡ ಏನು ಮಾಡಬೇಕು, ನೀವೇನು ಮಾಡಬೇಕು, ನಾರದ ಮುನಿ ಅಂತ ಸಂತರನ್ನ ನೀವು ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ.